ನಾವು ಇವತ್ತು ನಮ್ಮ ಸೇವೆಯನ್ನು ಏನು ಮಾಡಬೇಕಾಗಿದ್ದ ಅದರೊಳಗೆ ಮುಖ್ಯವಾದದ್ದಂದ್ರೆ ನಮ್ಮ ಕಡೆಯಿಂದ ಆದಷ್ಟು ಎಷ್ಟು ಏನು ಒಂದು ಶಕ್ತಿ ಅದ ಸಮಾಜದಾಗ ನಮ್ಮ ಕಡೆ ಸಾಧ್ಯ ಅದು. ನೀವು ಇವತ್ತು ದೊಡ್ಡವರಾಗಿರಿ, ಸಮಾಜಗಳು ಒಂದು ಸ್ಥಾನಕ್ಕೆ ಬಂದಿದ್ರಿ. ನಿಮಗೇನು ಶಕ್ತಿ ಅದ ಅದನ್ನು ಸಮಾಜವನ್ನು ಉನ್ನತ ಸ್ಥಾನಕ್ಕೆ ತರಲಿಕ್ಕೆ ಏನು ಶಕ್ತಿ ಅದ ಅದನ್ನು ನೀವು ಸಮಾಜದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯದಾದಂಥದ್ದು ಉಪದೇಶ ಮಾಡಬೇಕು. ಒಳ್ಳೆಯದಾದಂತ ಹೇಳಬೇಕು, ಸಂಸ್ಕೃತಿ ಒಳ್ಳೆಯದಾದಂಥದ್ದನ್ನು ಮಾಡಬೇಕು, ಹಿರಿಯರಿಗೆ ಆದರ ಮಾಡಬೇಕು, ಹಿರಿಯರಿಗೆ ಗುರುಗಳಿಗೆ ಗೌರವಿಸಬೇಕು. ಇಂಥ ಈ ಮಾತುಗಳನ್ನು ಹೇಳಿ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ಈ ಸಣ್ಣ ಮಕ್ಕಳನ್ನು ಮೇಲೆ ತರಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತ ಹೇಳಿ. ತೊಂಬತ್ತೊಂಬತ್ತನೇ ಸಾಲಿನ ಎಲ್ಲ ವಿದ್ಯಾರ್ಥಿ ವೃಂದರು ಇವತ್ತು ಸೇರಿಕೊಂಡು ಗುರುವಂದನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಅತ್ಯುತ್ಸಾಹದಿಂದ ಹುರುಪಿನಿಂದ ಸಾಂಗಗೊಳಿಸಿದ್ದೀರಿ. ಇದು ಪ್ರಾರಂಭ ಬಹುಶಃ ಇವತ್ತು ಗುರುವಂದನ ಕಾರ್ಯಕ್ರಮ ನಾವು ಅಲ್ಲೆಲ್ಲಿ ಪೇಪರಲ್ಲಿ ಕೇಳ್ತೀವಿ, ನೋಡ್ತೀವಿ. ಅಲ್ಲಲ್ಲಿ ಬೇರೆಯವರು ಚಿಕ್ಕೋಡಿಯಲ್ಲೋ ಬೆಳಗಾಂನಲ್ಲೋ ಮಾಡಿದವರಿದ್ದಾರೆ. ಇದಕ್ಕೆ ಮೂಲ ಬೀಜ ಅಥಣಿ JS 64ನೇ ಇಸ್ವಿಯಲ್ಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ SSC ವಿದ್ಯಾರ್ಥಿಗಳೇನಿದ್ರು ಅವರು ಪ್ರಾರಂಭ ಮಾಡಿದರು. ಅದನ್ನು ನೋಡಿಕೊಂಡು ಉಳಿದವರು ಪ್ರಾರಂಭ ಮಾಡಿದರು. ಅದಕ್ಕೂ ಗುರುಸ್ಥಾನದಲ್ಲಿರತಕ್ಕಂಥದ್ದು JS ಅನ್ನೋ ಮಾತನ್ನ ಇದರ ಜೊತೆಗೆ ಗುರುಗಳ ಮಹತ್ವವನ್ನು ತುಳಸಿದಾಸರು ಒಂದರ ಪ್ರಸ್ತಾಪ ಮಾಡ್ತಾರೆ. ಗುರು ಗೋವಿಂದ ಗೋವು ಕಡೆ ಕಾಕೆ ಲಾಗು ಪಾಯ್. ಅಕಸ್ಮಾತ್ ಗುರು ಮತ್ತು ಗೋವಿಂದ ಭಗವಂತ ಇಬ್ಬರು ಅಟ್ ಎ ಟೈಮ್ ಅಪಿಯರ್ ಆದರೂ ತಿಳ್ಕೋಣ, ಯಾರಿಗೂ ನಮಸ್ಕಾರ ಮಾಡಬೇಕು? ನಾವೆಲ್ಲ ಬಹುಶಃ ತುಂಬ ಜನ ತಿಳಿದದ್ದು ದೇವರು ಸಿಗೋದು ಕಷ್ಟ ರೀ, ಅಕಸ್ಮಾತ್ ಬಂದ ಫಸ್ಟ್ ಮಕ್ಕಳೋಣ ಗುರು ಇಲ್ಲಿ ಇರ್ತಾರೆ ನಮ್ಮ ಮುಡಿಯಲ್ಲಿ ಅಂತ ಅನ್ಕೋತೀವಿ. ಅಷ್ಟು ಸುಲಭದಲ್ಲಿ ಬಿಟ್ಟು ಕೊಡುವುದಿಲ್ಲ. ತುಳಸಿದಾಸರು ಹೇಳ್ತಾರೆ, ಗುರು ಗೋವಿಂದ ಗೋವು ಕಡೆ ಕಾಕಿಯಲಾಗುತ್ತ. ಮತ್ತು ನಾನು ಗುರುಗಳೇ ನಮಸ್ಕಾರ ಮಾಡ್ತೇನೆ, ಮತ್ತೆ ಗೋವಿಂದನಿಗೆ. ಯಾಕೆ? ಗೋವಿಂದ ಅಂತ ಒಬ್ಬ ಇದ್ದಾನೆ, ಅವನು ಮಹಾಪುರುಷ, ದೊಡ್ಡ ವ್ಯಕ್ತಿ, ನಮಸ್ಕಾರ ಮಾಡಬೇಕು ಅಂತ ಹೇಳಿ ಕೊಟ್ಟವರೇ ನಿಮಗೆ ಗುರುತಾರೆ. ಹಾಗಾಗಿ ಈ ಜ್ಞಾನ ಕೊಟ್ಟವನು ಗುರು ಮೊದಲು, ಗೋವಿಂದನ ತಿಳಿಸಿಕೊಟ್ಟವನು ಗುರು, ಅವನಿಗೊಂದು ನಮಸ್ಕಾರ ಅನ್ನೋ ಮಾತನ್ನು ನಾವು ಖಂಡಿತ ನೆನೆಬೇಕು ಅಂತ ಅನಿಸ್ತದೆ. ಒಬ್ಬ ರೈತ ಸುಮಾರು 80 ವರ್ಷದವನು, ಅವತ್ತಿನ ಕಾಲದಲ್ಲಿ ಏನು ಬೆಳಿಗ್ಗೆ ತನ್ನ ತೋಟದ ಕಾರ್ಯ ಮಾಡ್ತಾ ಇದ್ದ. ಅವತ್ತಿನ ಒಬ್ಬ ರಾಜ ಸುಮ್ಮನೆ ಸೈಟ್ ಸೀಯಿಂಗ್ ಅಂತನೋ ಅಥವಾ ಮಾರುವೇಷದಲ್ಲಿ ಪುಷ್ಕರ ಏನು ಮಾಡ್ತಾರೆ ನೋಡೋಣ ಅಂತ ಬರ್ತಾ ಇದ್ದ. ಇನ್ನು 80 ವರ್ಷದ ವಯಸ್ಸಾದವನು ಒಂದು ಮಾವಿನ ಸಸಿ ಹೇಳ್ತಾ ಇದ್ದ. ರಾಜನ ಆಶ್ಚರ್ಯ ಆಗಿದೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇರ್ತಕ್ಕಂಥ ಮಲ್ಕೊಂಡಿರ್ತಾರೆ ರಗ್ ಹೊತ್ಕೊಂಡು, ಇನ್ನೂ ತುಂಬ ಚಳಿ ಯಾಕೋ ಜಾಸ್ತಿ ಇದೆ, ಸ್ವಲ್ಪ ಕೇಳೋಣ ಅಂತ. ಇವನು ಬೆಳಗ್ಗೆನೆ 6 ಗಂಟೆ 6:30ಗೆಲ್ಲ ಆ ತೋಟ ಕೆಲಸ ಮಾಡ್ತಾ ಇದ್ದಾನೆ. ಏನಪ್ಪ ನೀನು ವಯಸ್ಸು ಎಷ್ಟು ಕೇಳ್ತಾನೆ. 80 ವಯಸ್ಸಿಗೆ. ಏನು ಮಾಡ್ತಾ ಇದೀಯಾ? ನಾನೀಗ ಮಾವಿನ ಸಸಿಯನ್ನು ನೆಡ್ತಾ ಇದ್ದೇನೆ. ರಾಜ ಅಂದ, ಅಲ್ಲಪ್ಪ ನೀನು 80 ವಯಸ್ಸು ಅಂತೀಯ, ಮಾವಿನ ಸಸಿ ನೆಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀಯ. ಆ ಮಾವಿನ ಸಸಿ ಬೆಳೆದು ದೊಡ್ಡದಾಗಿ ಹಣ್ಣು ಕೊಡುವವರೆಗೆ ನೀನು ಬದುಕಿರ್ತೇನೆ, ಹಣ್ಣು ತಿನ್ನಲಿಕ್ಕೆ ನಾನು ಇರ್ತೇನೆ ಅಂತ ನಿನಗೆ ಅನಿಸ್ತದ ಅಂತ ರಾಜ ಕೇಳ್ತಾನೆ. ಪ್ರಭುಗಳೇ, ಎಂಥ ಮಾತು! ನಾನು ನನ್ನ ಹಿರಿಯರು ನೆಟ್ಟಿದ್ದ ಮಾವಿನ ಸಸಿಯ ಫಲದ ಮರಗಳು ಫಲ ಕೊಟ್ಟು ಸವಿಯುತ್ತೇನೆ ಹಣ್ಣುಗಳಾಗ. ನಾನೀಗ ಮಾನಸ ಹೇಳ್ತಕ್ಕಂಥದ್ದು ನನಗಾಗಿ ಅಲ್ಲ, ಮುಂದಿನ ಜನರೇಷನ್ನಿಗೆ. ಅದಕ್ಕಾಗಿ ರಾಜ ಅವಾಗ 10 ರೂಪಾಯಿ ಅವತ್ತಿನ ಕಾಲದ್ದು ಬಹುಮಾನ ಕೊಟ್ಟ. ರೈತ ಹೇಳಿದಂತೆ ನನ್ನ ಮಾವಿನ ಸಸಿ ನಾನು ಈಗಲೇ ಬಹುಮಾನ ಕೊಟ್ಬಿಡ್ತು ಅಂತ ಫಲ ಕೊಟ್ಬಿಡು. ಹಾಗೆ ನಾವು ಮುಂದಿನ ಜನರೇಷನ್ನಿಗೆ ಆಗುವ ರೀತಿಯಲ್ಲಿ ಆ ಪ್ರೇರಣೆಯನ್ನು ಪಡ್ಕೊಂಡು ಉಪಯೋಗ ಆಗಲಿ ಅಂತ. ನಂದಾಯಿತು ಮುಂದಿನ ಕೆಲಸ, ನಂದಿನ ಬೇಕಾಗಿಲ್ಲ, ಮುಂದಿನ ಅಲ್ಲ, ಮುಂದಿನ ಜನರೇಷನ್ ತಕ್ಕಬೇಕು, ಮುಟ್ಟಬೇಕು, ತಲುಪಬೇಕು. ಆ ಸಂಸ್ಕೃತಿ, ಸದಾಚಾರ ಎಲ್ಲಗಳನ್ನು ಕೂಡ ಪ್ರಾಯಶಃ ನೀವು ಮಾಡಿರ್ತಕ್ಕಂಥ ಕಾರ್ಯ ನಿಮ್ಮ ಮಕ್ಕಳಿಗೆ ತಿಳಿಯಿತು ಅಂದರೆ ಅವರು ಪ್ರಾರಂಭ ಮಾಡ್ತಾರೆ. ನಮ್ಮ ತಂದೆ ಮಾಡಿದ್ರು ಅಥಣಿಯಲ್ಲಿ ಕಾರ್ಯಕ್ರಮ, ನಾವು ಮಾಡ್ತೇವೆ. ಈ ಒಂದು ಸಂಸ್ಕಾರ ಅದೊಂದು ಯಾವ ಗೊತ್ತೇ ಇಲ್ಲ.
ಆ ಕೊಡುವಂಥ ಪ್ರಯತ್ನವನ್ನು ತಾವೆಲ್ಲರೂ ಮಾಡಬೇಕು ಅಂತಲೂ ಮತ್ತೊಂದು ಮಾತನ್ನು ಕೂಡ ಹೇಳ್ತಾ ಇಷ್ಟೆಲ್ಲ ಉತ್ಸಾಹದಿಂದ ನಮ್ಮನ್ನು ಕರೆಸಿ ಸತ್ಕಾರ ಮಾಡಿದ್ದಕ್ಕೋಸ್ಕರ ನಾವೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ ಪ್ರಾರ್ಥನೆ ಮಾಡ್ತೇನೆ. ಬಹಳ ವರ್ಷಗಳಿಂದ ಭೇಟಿಯಾದಂತಹ ಹಾಗೂ ಸಮ್ಮಿಲನ ಆದಂತಹ ನನ್ನ ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿಯ ಅಕ್ಕ ತಂಗಿಯರೇ, ಕರೆದರೂ ನಾ ಇಲ್ಲಿ ನನಗೆ ಕರೀಲಿಕ್ಕೆ ಬಂದರು. ಹೀಗೇನು ಇಟ್ಕೊಂಡೇವ್ರಿ ಸಮಾರಂಭದ ಮತ್ತು ಸಮ್ಮೇಳನದ ಬರ್ರಿ. ನಾ ಏನು ಬರ್ತೀನೋ ಮಾರಾಯ, ಯಾಕಂದ್ರೆ ಮೊದಲ ನನಗೆ ದೈಹಿಕ ಎಲ್ಲ ಬ್ಯಾನ್ ಬಂದು ಭಾಳ ನಾವು ಬಂದಂದ್ರೆ ಮತ್ತು ನಿಮಗೆ ತ್ರಾಸ. ಅದೇನಿಲ್ಲ, ನೀವು ಬರಲೇಬೇಕು. ನಿಮಗೆ ಹ್ಯಾಂಗರೆ ಮಾಡಿ ನಾವು ಒಯ್ತೇವೆ. 4 ಮಂದಿ ಯಾಕೆ ಆಗ್ಬೇಕು ಒಯ್ತೀವನು? 4 ಅಂಗಲ್ ಹೋಗ 4 ಮಂದಿ ನಿಮ್ಮನ್ನು ಒಯ್ತೇವನು. ಮತ್ತಿಷ್ಟು ಬಲವಂತ ಮಾಡ್ತದೆ ಅಂದಾಗ ಮತ್ತು ಇಲ್ಲ ಅನ್ನೋದ್ರೆ ಹೆಂಗೆ? ಬರ್ತೇನಂದ 10 ಗಂಟೆಗೆ ತಯಾರಾಗಿ ಕೂತಿದ್ದ ನೋಡಿದ್ರೆ ಇನ್ನೂ ಬರಲಿಲ್ಲ ಬಹುತೇಕ ಮರತ್ತು ಹೋಗ್ಬೋದು. ನಾನು ಮನಸ್ಸಾಗ ಅನ್ಕೊಂಡು ಭಾಳ ಚಲೋ ಆಗ್ಬಿಟ್ಟು. ಯಾಕಂತಂದ್ರೆ ಬರಬೇಕು, ತರಬೇಕು, ಕಳಿಸ್ಬೇಕು, ಇದೆಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ಅದರ ವ್ಯವಸ್ಥೆ ಮಾಡೋರಿಗೆ ಅದಾಳು ಬಿದ್ದವ್ರಿಗಿಂತ ಬ್ಯಾನ್ ಬಿದ್ದವ್ರಿಗಿಂತ ಬ್ಯಾನೇನು ಉಪಚಾರ ಮಾಡೋಂಗೆ ಏನು ತೊಂದರೆ ಆಗ್ತದೆ ಅದು ಗೊತ್ತಿರ್ತದೆ. ಬರುತ್ತಾರಂತ ಅವರು. ಮತ್ತು ಹೀಗೆ ಏನು ಮಾಡಬೇಕು, ನನ್ನ ಮೊದಲನೇ ಡ್ರೆಸ್ ತಗ ಬರಬೇಕು ಅಂತ ತಯಾರು ಮಾಡಿದ ಅರ್ಕಾಕ್ ಬರ್ರಿ ಸರ್ ಅಂತ ಅಲಾವನ್ನು ಬಂದ್ರಪ್ಪ. ಬರ್ತೇನೆ ಹೇಳಂತ ಬರ್ತೇನೆ. ಭಾಳ ದಿವಸದಿಂದ ಅಂದ್ರೆ ನಮ್ಮ ವೇಳಕ್ಕೆ ಏನು ಇಷ್ಟು ಗುರುವಂದನ ಅನ್ನೋದು ಈ ಪರಿ ಕಾರ್ಯಕ್ರಮಗಳು ಆಗ್ತಿದ್ದಿಲ್ಲ. ಅಂದ್ರೆ ನಮ್ಮೂರಾಗ ನಾ ಬೆಳಗಾವ ನಮ್ಮ ಕಲಿಸೋದು ನಮ್ಮಲ್ಲಿ ಇಲ್ಲೆಲ್ಲಿ ಬರ್ತಿಲ್ಲ ಆವಾಗಿಂದು. ಆದ್ರೆ ಆವಾಗ ಗುರುಭಕ್ತಿ ಅನ್ನೋದು ಏನಿತ್ತು, ಅವರು SSLC ಆತು, SSLC ಸೆಂಡ್ ಆಫ್ ಆತಂದ್ರೆ ಅವ್ರದ್ದು ನಮ್ಮದು ಬಹುಶಃ ಏನು ನಮಸ್ಕಾರ ರೀ ಎಲ್ಲರೂ ತಪ್ಪಿ ಯಾರು ಇದ್ರೆ ಹ್ಯಾಂಗಿದೆಯಪ್ಪ ಏನು ಕಲಿತಿ ಅಷ್ಟು ಅವರು ಆರಾಮಿದ್ದೇವ್ರಿ. ಮತ್ತು ಚಲೋ ಅಭ್ಯಾಸ ಮಾಡಿ ಮುಂದೆ ಹೋಗಂತ ಇಷ್ಟ ಅನ್ನೋರು, ಒಳ್ಳೇದಿರಂತ ನಾವು ಅನ್ನೋರು. ಈ ಥರದ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಆದ್ರೆ ಹಿಂದಿನ ಬಂದು ಮಾತಾಡ್ಕೋತಾರೆ ಇವು ನಾವು ಕೇಳೇವು. ನಾವು ಈಗ ಹಿಂದಿನವ್ರಿದ್ರು ಏನು ಈಗಿನ ಹುಡುಗರ ಮಾಸ್ತರ್ಗಳು ಕೇಳಂಗಿಲ್ಲ. ಒಂದು ಟೀಚರ್ ಶಿಕ್ಷಕರಿಗೆ ಮರ್ಯಾದಿಲ್ಲ, ಮಾನಿಲ್ಲ ಅಂತ ಅನ್ನೋದನ್ನು ನಾವು ಕೇಳಿವಿ. ಆದ್ರೆ ನೋಡಿದ್ರೆ ಹಾಗೆ ಅನ್ಸಂಗಿಲ್ಲ. ಕಾಲು ಬದಲಾದಂಗೆ ಎಲ್ಲ ಬದಲಾಗೋದನ. ಅವಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ಪ್ರಾಚೀನ ಇದ್ರಾಗ ಅಂದ್ರೆ ಡ್ರೆಸ್ ಇರ್ತಿತ್ತು. ಈಗ ಎಲ್ಲ ಮಾಡರ್ನ್ ಆಗಿದೆ. ಆ ಮಾಡರ್ನ್ ಆದಾಗ ಹುಡುಗರು ಏನು ಮಾಡ್ತಾವ, ಮಾಡರ್ನ್ ಡ್ರೆಸ್ ಹಾಕೋತಾವ. ಆ ಥರ ಅವ್ರದ್ದು ಏನು ತಪ್ಪಿಲ್ಲ. ಅವರು ಆ ಡ್ರೆಸ್ ಹಾಕೋತಾರ ಅಂತ ಹೇಳ್ಕೊಂಡು ಏನು ಉಡಾಳ ಆಗ್ಯಾರಪ್ಪ ಅಂತ. ಅವ್ರು ಉಡಾಳ ಆಗಿರಂಗಿಲ್ಲ. ಕಾಲ ಇದ್ದಂಗ ಅನುಸರಿಸ್ತಾರೆ. ಆದರೆ ಅವ್ರ ಮನಸ್ಸು ಮಾತ್ರ ಹಂಗಿರಂಗಿಲ್ಲ. ಮನಸ್ಸೊಳಗೆ ಗುರುಭಕ್ತಿ ಇದ್ದೇ ಇರೋದು. ಇವತ್ತು ಯಾರು ಎಲ್ಲೂ ಯಾವ ಕಾಲದಾಗೋ ಏನೋ ಕಳಿಸಿರ್ತೀವಿ, ಅವು ಬಂದು ಭೇಟಿಯಾಗಿ ನಮಸ್ಕಾರ ರೀ ಅಂತ. ನಮಸ್ಕಾರ ಅವರು ನಾನು ನಿಮ್ಮ ಕೈಯಾಗ ಕಲ್ತೇನೆ ರೀ
ಅಲ್ಲ ಅವ್ರಿಗೆ ಯಾವಾಗ ಪ್ರಶ್ನೆ ಇಸ್ತೀನೋ ಹೌದೇನೋ ಹೆಂಗೇನೋ ಏನು ಮಾಡ್ತೀವಿ ಹಿಂಗೆ ಮಾಡ್ತೇನೋ ಚಲೋ ಆಗಬೇಕು ಮುಂದೆ ಹೋಗೋಣ ಇಷ್ಟು ಹೇಳ್ತೀವಿ ನಾವು. ಅಂದ್ರೆ ಮತ್ತೆ ಗುರುಗಳನ್ನು ಮರ್ಯಾಂಗಲ್ಲಿ ಯಾರು ಹಂಗೆ ನೀವು ನಮಗೆ ಏನು ಮಾಡಿದ್ರೆ 25 ವರ್ಷ ಸಿಲ್ವರ್ ಜುಬ್ಲಿ ಆಗ ಇದ್ರೊಳಗೆ ನಮ್ಮನ್ನು ಕರೆದ ಏನು ಮಾಡಿದ್ರೆ ನಿಮ್ಮ ಭಕ್ತಿಯನ್ನು ಗುರುಭಕ್ತಿಯನ್ನು ತೋರಿಸಿದ್ರು. ಅತಿ ವಿಜೃಂಭಣೆಯಿಂದ ಏನು ಹೂ ಹಾರಿಸಿದ್ರಿ, ಏನು ಟೊಪ್ಪಿಗೆ ಹಾಕಿದ್ರಿ. ನಾವು 7-8 ಗುರುಗೋತ್ಸವ ಸಮಾರಂಭ ನೋಡೇನು ನಾವು ಅದ್ರೊಳಗೆ ಮೈಸೂರು ಟೊಪ್ಪಿಗೆ ಹಾಕ್ತಿದ್ರು. ಅವಾಗ ಏನಪ್ಪ ಅಂದ್ರೆ ಮೈಸೂರು ಮಹಾರಾಜರ ಕತೆ ನಮಗೆ ಕೇಳಿ ಬರ್ತಿತ್ತು ಒಂದು ಚೇಹರೆ ಮೇಲೆ. ಆದರೆ ಇವತ್ತೇನು ಮಾಡಿದ್ರೆ ಅದನ್ನು ಬಿಟ್ಟು ಗಾಂಧಿ ಟೊಪ್ಪಿಗೆ ಹಾಕ್ತಿದ್ರು. ಅಂದ್ರೆ ಗಾಂಧಿಯವರು ಸ್ಮರಣೆ ಮಾಡಿಕೊಡ್ರು. ಆ ಗಾಂಧಿಯವರು ಹ್ಯಾಂಗ ಅವರು ತಮ್ಮ ಬಾಲ್ಯದಲ್ಲ ಗುರುಗಳಿಗೆ ಅವರು ಭಕ್ತಿ ಅವರಲ್ಲಿತ್ತು. ಆ ರೀತಿ ಅಂದ್ರೆ ಗಾಂಧಿ ಟೊಪ್ಪಿಗೆ ಹಾಕಿದ್ರಿ, ಇದು ಚಲೋನ. ಆ ಥರದ ಒಂದು ಸನ್ಮಾನವನ್ನು ಇದು ಸನ್ಮಾನ ಮಾಡೋದು ಒಂದು ರೂಢಿ ಪ್ರಕಾರ ಮಾಡಲಿಕ್ಕೆ ಬೇಕು. ರೂಢಿ ಪ್ರಕಾರ ಮಾಡಲಿಕ್ಕೆ ಮನೆಗೆ ಬಂದವ್ರಿಗೆ ಅವ್ರ ಮೇಲೆ ಏನೋ ಇರುವಾಗ ಎಷ್ಟು ಬರ್ರಿಪ್ಪ ಕೂಡ್ರಿ ಚಹಾ ತಗೋರಿ, ಏನು ಬೇಡ ಅನ್ಕೊಡ್ರಿ ಭಾಳ ಚಲೋ ಮನಸ್ಸಾಗ ಅಂತೇವೆ ಹಾಡ್ಕೊಳ್ತೇವೆ. ಆದರೆ ಹಂಗಿಲ್ಲ. ಆ ರೂಢಿ ಪ್ರಕಾರ ಏನು ಮಾಡುವಾಗ ನೀವೆಲ್ಲ ಮಾಡಿದ್ರಿ ನಿಮ್ಮ ಗುರುಭಕ್ತಿ ಅಗಾಧವಾದದ್ದು. ಅದರಂತೆ ನಿಮ್ದೆಲ್ಲರದು ನಿಮ್ಮನ್ನು ಇವತ್ತ ಬೇರೆ ಬೇರೆ ಡ್ರೆಸ್ದಾಗ ನೋಡಿದಂದ್ರೆ ನಿಮ್ಮ ಪ್ರೊಫೆಷ್ನಲ್ ಡ್ರೆಸ್ದಾಗ ಕೆಲವರು ಬಂದ್ರಿ. ಒಬ್ಬರು ಬಂದಿದ್ರು ಮತ್ತೇನು ನೀನು ಮಾಡ್ತೀಪ ಅಂತ ನಾ ಕ್ವಶನ್ದೊಳಗೆ ಕೇಳಿದೆ. ಯಾಕಂದ್ರೆ ಶಿಷ್ಯ ಅಂತ ಬಂದಿದ್ದ ಏನು ಮಾಡ್ತೀವಿ ಏನಂದ್ರಿ ನಾವು ವಕೀಲಿಕೆ ಮಾಡ್ತೀವಿ ನಾವು ಅಡ್ಡಿ ಇಲ್ಲ. ಇವತ್ತೇನು ಮಾಡಿರಿ ನಿಮ್ಮ ಪ್ರೊಫೆಷ್ನಲ್ ಡ್ರೆಸ್ದೊಳಗೆ ಬಂದಿರಿ. ನಿಮ್ಮ ನೋಡ್ರೆ ಗುರುತು ಹೇಳಂಗಿಲ್ಲ, ಗುರುತು ಹಾಕಂಗಿಲ್ಲ. ಆದರೂ ನೀವು ನಮ್ಮನ್ನು ಮರ್ತಿಲ್ಲ, ಗುರುತು ಹಿಡಿದಿರಿ. ಅದರಂತೆ ಏನಾಗಿದೆ ಅಂತಂದ್ರೆ ನಾ ಈಗ ಭಾಳ 2-3-4 ವರ್ಷ ಹೊರಗ ಬಿದ್ದಿಲ್ಲ. ಯಾಕಂದ್ರೆ ಆಗೋದಿಲ್ಲ. ನಮ್ಮ ಈ ಮಿತ್ರರನ್ನು ಮತ್ತು ಹಿರಿಯ ಶಿಕ್ಷಕರನ್ನು ನಾ ಎಷ್ಟೋ ವರ್ಷಗಳವರೆಗೆ ನೋಡಿದ್ದೇ ಇಲ್ಲ. ಇವತ್ತು ಅವ್ರು ಭೇಟಿ ಮಾಡಿಸ್ತಾರೆ ಎಲ್ಲರೂ. ಅದು ಒಂದು ಒಳ್ಳೆಯ ಕೆಲಸ ಆಯ್ತು. ಈಗ ಏನಿರ್ತದ ಅಂತಂದ್ರೆ ಯಾರೂ ಆವಾಗಿನ ವಯಸ್ಸನ್ನ ಹಂಗಿರ್ತದೆ. ಏನು ಮಾಡೋದು, ಮಾಸ್ತರನ್ನು ತಪ್ಪಿಸೋದು, ಹಿಂದಿನ ಭಾಗದಲ್ಲಿ ಓಡಿ ಹೋಗೋದು, ಅವನು ನಾವು ಹಿಡಿಯೋದು, ಇರ್ಲಿ ಅನ್ನೋದ್ರೊಳಗ ಅವೆಲ್ಲ ಸಾಹಿತ್ಯ ಹುಡುಗ ವಯಸ್ಸು ಹುಡುಗತನದ ವಯಸ್ಸು ಎಲ್ಲಿರ್ತದೆ. ಅದರ ಮುಂದೆ ಹಂಗೆ ಉಳಿಯೋದಿಲ್ಲ. ಈಗ ನಿಮ್ಮಲ್ಲಿ ಬೇರೆ ಬೇರೆ ಎಲ್ಲ ಉದ್ಯೋಗದಲ್ಲಿ ಬೇರೆ ಬೇರೆ ಪ್ರೊಫೆಷನಲ್ಗಳನ್ನು ನೋಡಿದ್ರೆ ನೀವು ಆವಾಗ ನಾವೇನಂತಿದ್ದೆವು ಅದೆಲ್ಲ ಸುಳ್ಳು ಅನ್ನಿಸ್ತದೆ. ನೋಡಿ ಎಷ್ಟು ದೊಡ್ಡವರಾಗಿದೆ ಎಲ್ಲರೂ, ಅಡ್ಡಿ ಇಲ್ಲ. ಈಗ ಏನಾಗಲಿ ನೀವು ದೊಡ್ಡವರಾಗಲಿ, ನಿಮ್ಮ ಮಕ್ಕಳು ಎಲ್ಲ ಏನಾಗಲಿ ದೊಡ್ಡವರಾಗಲಿ, ನಿಮ್ಮ ಮಕ್ಕಳು ಒಳ್ಳೆಯ ಉದ್ಯೋಗದಲ್ಲಿ ಶಾಮೀಲಾಗಿ ಏನು ಮಾಡ್ರಿಂದಪ್ಪ ಅಂತಂದ್ರೆ ಈ ಪ್ರಾಮಾಣಿಕತನದಿಂದ ದುಡಿದು ನಿಮ್ಮ ಹೆಸರು, ನಿಮ್ಮ ಮನೆತನದ ಹೆಸರು, ನಿಮ್ಮ ಹೆಸರು ಮುಂದೆ ಬಂದ್ರೆ ಆತು, ದೇಶ ಮುಂದೆ ಬಂದಾಗ ಅವ್ರ ಮಗ ಏನ ಗೊತ್ತದ ಬೇಡ ಹಿಂಗೆ ಹಂಗಾಗೋದು ಬೇಡ. ಇಲ್ಲ ಅವ್ರ ಮಗ ಅಡ್ಡಿ ಇಲ್ಲ ಚಲೋ ಹಂಗೆ ನಿಮ್ಮ ಜೀವನ ಅಡ್ಡಿಲ್ಲ. ಯಾವುದೂ ಉದ್ಯೋಗ ಇರಲಿಲ್ಲ. ಇದು ಒಂದೇ ಉದ್ಯೋಗ ಅಂತ ಹಂಗೇನಿಲ್ಲ. ಯಾವುದೂ ಉದ್ಯೋಗ ಇದ್ದರೂ ಅದರೊಳಗೆ ಏನಿದಪ್ಪ ಅಂದ್ರೆ ಮನಸ್ಸಿನಿಂದ ಮಾಡ್ತಂದ್ರೆ ಆ ಉದ್ಯೋಗ ಏನಾಗ್ತದಪ್ಪ ಅಂತಂದ್ರೆ ಆ ನಿಜವಾದ ಉದ್ಯೋಗ ಮೈಗೆ ಹತ್ತದ. ಆಗ ಕಾಟ ಕಳೆಯೋದು ಮಾಡಿದ್ರೆ ಏನು ಉಪಯೋಗ ಆಗೋದಿಲ್ಲ. ನಿಮ್ಮಲ್ಲಿ ನೋಡ್ರೆ ಏನು ಕಾಟ ಕಲೀಲಿಕ್ಕೆ ನಾವೇನೋ ಕಲಿಸ್ತೇವೆ ಖರೆ, ನಮಗೆಷ್ಟು ತಿಳಿದಷ್ಟು
ನಮಗೆ ಕಲಿಸ್ತೀವಿ. ಅದರಲ್ಲಿ ನೀವು ಒಳ್ಳೆಯ ಸದುಪಯೋಗವನ್ನು ಮಾಡಿಕೊಂಡು ಕೆಲವರು ಬೇರೆ 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 ಉದ್ಯೋಗದಾಗಿದ್ದೀರಿ, ಆನಂದ ಅನ್ನಿಸ್ತದೆ. ಹೀಗೆ ಏನಾಗಬೇಕು ಅಂದರೆ ದೇವರು ನಿಮಗೂ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ. ನಿಮ್ಮ ಹೆಸರು ಕನ್ನಡದ ಹೆಸರು ಮುಂದೆ ಬರಲಿ. ಅಪರೋಕ್ಷವಾಗಿ ನಮ್ಮ ದೇಶದ ಹೆಸರನ್ನು ಮುಂದೆ ಬರಲಿ. ನಮ್ಮ ಹಣೆಯವರು ಯಾವ ಅಂತ ಕೇಳಿಕೊಂಡೆ ಈಗ ನಾವು ಕೆಲವೊಮ್ಮೆ ಹೋಗ್ತಿರ್ತೇವೆ. ನಾ ಇಲ್ಲಿ ಕಲಿತಿಲ್ಲ ಖರೆ, ಕೆಲವರು ಅಂತಾರೆ ಎಲ್ಲಿದ್ದೀಪ, ಅಥಣಿಯೊಳಗೆ ಇದ್ದೇನೆ. ಅಥಣಿಯಾಗಿದ್ದಿ ಅಲ್ಲೇ ಮಾಡ್ತೀವಿ, ಇಲ್ಲ ಹಿಂಗೆ ಮಾಸ್ತರ್ಗೆ ಮಾಡ್ತೀವಿ ನಾವು. ಹಿಂಗೆ ಯಾವ ಹೈಸ್ಕೂಲ್? ಜೆ ಹೈಸ್ಕೂಲ್ ಏನು ಅಂದರೆ ಇಷ್ಟು ಜೆ ಹೈಸ್ಕೂಲ್ ಹೆಸರ ಎಲ್ಲ ನಮ್ಮ ಜಿಲ್ಲಾ ತುಂಬ ಅಷ್ಟಾಗಿದ್ದದ. ಜೆ ಹೈಸ್ಕೂಲ್ ಅಂದರೆ ಸಾಧಾರಣ ಅಂತಲ್ಲ, ಎಲ್ಲರೂ ಜೆ ಹೈಸ್ಕೂಲ್ ಅಂತ ನೋಡಲೇ ಆ ಹೈಸ್ಕೂಲ್ದಾಗ ಕಲ್ತೇನೆ ಅಂದ್ಕೊಂಡೆ ಅಲ್ಲಿ ವಿದ್ಯಾರ್ಥಿಗಳು ಹೆಂಗಿರ್ತಾರೆ, ಅಲ್ಲಿ ಶಿಕ್ಷಕರು ಹೆಂಗಿರ್ತಾರೆ ಅನ್ನೋದು ಏನಾಗ್ತದೆ, ಎಲ್ಲರಿಗೂ ಒಂದು ಅಭಿಮಾನ ಬರ್ತದೆ. ಆ ಅಭಿಮಾನವನ್ನು ಎಲ್ಲರೂ ಇಟ್ಕೊಂಡಿರಿ. ಇದರಂತೆ ಇನ್ನೂ ಅಭಿಮಾನ ಹೆಚ್ಚಾಗಲಿ. ನಿಮ್ಮ ಆಯುಷ್ಯವು ವೃದ್ಧಿಯಾಗಲಿ. ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯಾಗಲಿ ಅಂಥೇಳಿ ನನ್ನ 4 ಮಾತು ಮುಗಿಸ್ತೀನಿ. ಎಲ್ಲ ಗುರು ಒಂದರಿ ನೀವು ಹೆಂಗೆ ನಮ್ಮ ಕೈ ಕಲ್ತೀರಿ ಹಂಗೆ ನಾ ಇವ್ರು ಲೋಕಲ್ ಬಿಟ್ಟ ಎಲ್ಲರ ಕೈ ಕಲ್ತೇನೆ ನಾನು. ಏನು ಮಾತಾಡ್ಬೇಕು ಅನ್ನೋದು ತಿಳಿದಿಲ್ಲ. ಆದ್ರೂ ಈ ಒಂದು ಸ್ನೇಹ ಸಮ್ಮಿಲನ ಅಂತ ಬರ್ತೈತಿ. ಸಮ್ಮೇಳನ ಅಲ್ಲ, ಸಮ್ಮಿಲನ. ನೀವೇನು ಶಿಷ್ಯ ವರ್ಗದವ್ರು ಇದ್ದೀರಿ ಅಥವಾ ಫ್ರೆಂಡ್ಸ್ ಇದ್ದೀರಿ, ನೀವು ಸಮ್ಮಿಲನ ಅಂತಂದ್ರೆ ನಿಮ್ಮಲ್ಲಿರುವಂತಹ ಪ್ರೀತಿ ಇಷ್ಟು ಗಾಢವಾಗ್ಯದಲ್ಲ, ಅದು ಕಡೆ ತನಕ ಈ ಪ್ರೀತಿ ಉಳಿಲಿ ಅಂತ ನಾ ಅಂತ. ಮಹತ್ವದ ಮಾತು ಅಂತಂದ್ರೆ, ನಾವು ನಿಮ್ಮ ಗುರುಗಳು ಅಂತ 1-2 ಅಕ್ಷರ ಕಲಿಸಿರ್ಬೇಕು. ಆದರೆ ಈಗಿನ ಒಂದು ಸಂಸ್ಕೃತಿ ನೋಡಿದರೆ ಬಹಳ ನನಗೆ ಕೆಲವೊಂದು ಕಡೆ ಯಾಕೋ ಒಂದು ಸ್ವಲ್ಪ ಮನಸ್ಸು ಹಿಂಸರಿತದೆ. ಯಾಕಂತಂದ್ರೆ ಈಗಿನ ಜನರೇಷನ್ ನೋಡಿದರೆ, ಈ ಜನರೇಷನ್ ಇವ್ರ ಸಂಸ್ಕೃತಿ ಏನಾಗಿದೆ ಅಂತಂದ್ರೆ ಬರ್ತ ಕಮ್ಮಿ ಆಗುತ್ತೆ. ಯಾಕಂತಂದ್ರೆ ಮನ್ಯಾಗ ನೋಡಿದರೆ ಈ ವಿದ್ಯಾರ್ಥಿಗಳು ಅಥವಾ ಈ ಮಕ್ಕಳು ಪಾಲಕರಿಗೆ ರೆಸ್ಪೆಕ್ಟ್ ಕೊಡೋಲ್ಲ. ಆದರೆ ಇಲ್ಲಿ ಬಂದು ನಮ್ಮ ಮನೆಗೆ ಬಂದರು, ನಮ್ಮ ವಿದ್ಯಾರ್ಥಿಗಳು 4-5 ಮಂದಿ ಕೂಡಿಸಿ ಬಂದಿದ್ರು. ಅವರು ಬಂದು ನನಗೆ ಕರೆದು ನೋಡಿದರೆ ನನಗೆ ಭಾಳ ಆನಂದ. ಯಾಕಂತಂದ್ರೆ ನಾನು ಬೇರೆ ಬೇರೆ ಸರ್ವಿಸ್ ಮಾಡೀನಿ. ಕೆಮಿಸ್ಟ್ ಅಂತೂ ಸರ್ವಿಸ್ ಮಾಡೀನಿ, ಸೂಪರ್ವೈಸರ್ ಅಂತೂ ಸರ್ವಿಸ್ ಮಾಡೀನಿ. ಆಮೇಲೆ ನಮ್ಮ ರಿಲೇಟಿವ್ಸ್ ಕೇಳಿದ್ರು, ಏನು ಮಾಡ್ತೀಪ್ಪ ನೀನಂತ. ಟೀಚರ್ ಇದ್ದೀನಿ ಅಂತ. ಟೀಚರೇ ಅಂತ. ಹೌದು, ಟೀಚರ್ ಕಮ್ಮಿ ಎಲ್ಲಿ ಮಾಡ್ತೀವಿ, ಜೆ ಎಸ್ ಮಾಡ್ತಾನೆ. ಆದರೆ ಈ ಸಮಾಜದಾಗ ಟೀಚರ್ ಅನ್ನುವಂಥ ಪ್ರೊಫೆಷನ್ ಇದನ್ನ ಲಾಸ್ಟ್ ಕನ್ಸಿಡರೇಷನ್ ಮಾಡ್ತಾರೆ. ಆದರೆ ಇವತ್ತು ನಾನು ನೋಡಿದರೆ, ನಾನು ಏನು ಚಾಯ್ಸ್ ಮಾಡಿದೆ ಟೀಚಿಂಗ್ ಲೈನ್, ಅದು ಬಹಳ ಒಂದು ಮಹತ್ವದ್ದು, ಬಹಳ ಒಂದು ಆಪುಲ್ಕಿದು. ನೀವು ಇಷ್ಟು ಜನ ಕೂಡಿಸಿ ನಮ್ಮನ್ನು ರಿಕಗ್ನೈಸ್ ಮಾಡಿ ನಮ್ಮನ್ನು ಕರೆದ ಒಂದು ಏನು ಸನ್ಮಾನ ಮಾಡ್ತಿರಲ್ಲ, ಅವಾಗ ನನಗನಿಸ್ತು ನಾನು ಟೀಚರ್ ಆಗಿದ್ದು ಬರೋಲ್ಲ. ನಾನು ಟೀಚರ್ ಏನು ಈ ಪ್ರೊಫೆಷನ್ ತೊಗೊಂಡೆ, ಪ್ರೊಫೆಷನ್ದಾಗ ಸಾಧಾರಣ ಒಂದು 35 ವರ್ಷ ಸರ್ವಿಸ್ ಮಾಡಿದ್ವಿ. ಬಹಳಷ್ಟು ವಿದ್ಯಾರ್ಥಿಗಳು ಬಂದು ಹೋಗ್ತಾರೆ. ಕೇವಲ ಆ ವಿದ್ಯಾರ್ಥಿಗಳಲ್ಲಿ ಯಾರು ನಮ್ಗೆ ನೆನಪು ಹೋಗ್ತಾರೆ ಅಂತಂದ್ರೆ, ಒಂದು ಕ್ಲಾಸ್ನ ದಂಡಿಗೆ ಹಾಕೋರು, ಎರಡನೇದವರು ಜಾಣ ವಿದ್ಯಾರ್ಥಿಗಳು, 1st 2nd ರ್ಯಾಂಕ್ ಬರುವಂಥ ವಿದ್ಯಾರ್ಥಿಗಳು. ಆದರೆ ಇವತ್ತನ್ನು ನೋಡಿದರೆ, ನಿಮ್ಮೆಲ್ಲರನ್ನು ನೋಡಿದರೆ, ಇವೆಲ್ಲ ಒಂದು
ಸಮಾಜದಾಗ ದೊಡ್ಡ ಸ್ಥಾನವನ್ನು ಪಡೆದಿರಿ, ಒಂದು ಪೊಸಿಷನ್ ಅನ್ನು ಪಡೆದಿರಿ. ನಿಮ್ಮ ಮುಖದ ಮೇಲೆ ಒಂದು ಉತ್ತಮವಾದಂತಹ ಒಂದು ಚೆಲುವೆ ಅಥವಾ ಒಂದು ತೇಜ್ ಅದ. ನನಗೆ ಇದು ತೇಜ್ ನೋಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲಕ್ಕಿಂತ ಮಹತ್ವದ್ದು ಏನಂತಂದ್ರೆ ಅಚೀವ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಗ್ರೇಟ್ ಥಿಂಗ್ ಇನ್ ದ ವರ್ಲ್ಡ್. ಅದು ನೋಡಿದ್ರೆ ನಾನು ಏನು ಹೇಳೋದು ನಿಮಗೆ, ಯಾಕಂತಂದ್ರೆ ನೀವು ನಮ್ಗಿಂತ ಅನೇಕ ಪ್ರೊಫೆಷನ್ದಾಗ ಅಥವಾ ಅನೇಕ ವ್ಯವಸಾಯಗಳಲ್ಲಿ ನಿಮ್ಗೆ ಸಾಕಾದಷ್ಟು ನಾಲೆಜ್ ಬಂದಿರ್ತದೆ. ಆದ್ರೂ ಮಹತ್ವದ್ದು ಏನು ನನಗೆ ಹೇಳಬೇಕಾಗಿದೆ ಅಂತಂದ್ರೆ, ನಮ್ದು ಕನ್ನಡ ಭಾಷೆ ಏನಲ್ಲ, ನಮ್ಮ ಮಕ್ಕಳು ಅಥವಾ ನಮ್ಮ ಸೊಸೈಟಿ ಮುಂದುವರಿಬೇಕಾಗಿತ್ತು ಅಂತಂದ್ರೆ, ನೀವು ಈಗಿನ ಜನರೇಷನ್ ನೋಡಿದ್ರೆ ಅಂತಂದ್ರೆ ಆ ಹುಟ್ಟಿದ ಹುಡುಗನ್ನ ಲಕ್ಷಾಂತರ ರೂಪಾಯಿ ಗಟ್ಟಲೆ ಕೊಟ್ಟು ಈ ಇಂಗ್ಲಿಷ್ ಮೀಡಿಯಮ್ದಾಗ ಸೇರಿಸ್ತಾರೆ ಹೆಂಗೆ ಬೇಡಲ್ಲ. ಯಾಕಂತಂದ್ರೆ ಈಗಿನ ಸ್ಥಿತಿನೇ ಹಂಗದ. ಆದ್ರೂ ನನಗೆ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಏನಂತಂದ್ರೆ, ನೀವು ನಿಮ್ಮ ಮಕ್ಕಳನ್ನೇ ತಮ್ಮ ಮಾತೃಭಾಷೆಯಲ್ಲೇ ಕಲಿಸಿದರೆ ಅದು ಹೆಚ್ಚು ಉಪಯುಕ್ತವಾಗಿ ಆಗ್ತದೆ. ಯಾಕಂತಂದ್ರೆ ಆ ವಿಷಯ ಈಗ ಮನ್ಯಾಗ ವಾತಾವರಣ ಇಂಗ್ಲಿಷ್ ಇರೋದಿಲ್ಲ. ಆದ್ರೂ ನಾವು ಮಕ್ಕಳನ್ನ ಅಂತಂದ್ರೆ ಸಮಾಜನ ನೋಡಿ ನಾವು ನಮ್ಮ ಮಕ್ಕಳನ್ನ ಹೋಗಿ ಇಂಗ್ಲಿಷ್ ಮೀಡಿಯಂ ಹಾಕ್ತೀವಿ. ನಮ್ಮ ಕನ್ನಡ ಭಾಷೆಯನ್ನೇ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನಿಮ್ಮ ಮಕ್ಕಳನ್ನ ಕನ್ನಡನೇ ಕಲಿಸ್ರಿ. ಮುಂದೆ ನೀವು ಇಂಗ್ಲಿಷ್ ಮೀಡಿಯಂ ಹಾಕಿ ಬೇಡ ಅನ್ನೋದಿಲ್ಲ. ಯಾಕಂತಂದ್ರೆ ಮುಂದಿನ ಜೀವನ ಎಲ್ಲ ಇಂಗ್ಲಿಷ್ ಮೀಡಿಯಂ ಯಾವ ಟೆಕ್ನಿಕಲ್ ಅಥವಾ ಯಾವುದೋ ವೃತ್ತಿ ಅಂತ ತಗೊಂಡ್ರು ಇಂಗ್ಲಿಷ್ ಬೇಕೇ ಆಗ್ತದೆ. ನಾವು ಅಂತೀವಿ ಇಂಗ್ಲಿಷ್ ಇಸ್ ಅ ವಿಂಡೋ ಬೈ ವಿಚ್ ವಿ ಕ್ಯಾನ್ ಸಿ ದ ವರ್ಲ್ಡ್. ಆದ್ರೂ ಅದು ವಿ ಕ್ಯಾನ್ ಸಿ ದ ವರ್ಲ್ಡ್. ಫಸ್ಟ್ ವಿ ವಾಂಟ್ ಟು ಸಿ ಅವರ್ ಜನರೇಷನ್, ಅವರ್ ಕ್ಲಾಸ್ಮೇಟ್ಸ್, ಅವರ್ ಫ್ರೆಂಡ್ಸ್. ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದು ಅಂತಂದ್ರೆ, ನಮ್ಮ ಕನ್ನಡವನ್ನ ಅದನ್ನ ಮುಂದುವರಿಸಿ ತಮ್ಮ ಮಕ್ಕಳಿಗೂ ಕನ್ನಡವನ್ನ ಕಲಿಸ್ರಿ. ಯಾಕಂತಂದ್ರೆ ನಮ್ಮ ಫ್ರೆಂಡ್ಸ್ ನೀವು ಸಾಕಷ್ಟು ಕನ್ನಡದಾಗ ಕಲ್ತಿರಿ, ಆದ್ರೂ ನೀವು ಈ ಸಮಾಜದಾಗ ಉನ್ನತ ಸ್ಥಾನಗಳನ್ನ ಪಡೆದಿದ್ದೀರಿ. ಇಷ್ಟೆಲ್ಲ ನೋಡಿದ್ರು ನನ್ನ ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ. ಎರಡು ಮಾತುಗಳನ್ನು ಸ್ಟೇಜ್ ಮೇಲೆ ನಿಂತು ಭಾಷಣಾಚರಣೆ ಮಾಡಲಿಕ್ಕೆ ಬರೋದಿಲ್ಲ, ಅದು ಬರೋಲ್ಲ. ಅದು ಮಾಸ್ತರಾಗಿ ಬರೋದಿಲ್ಲ ಅಂತ ಅನ್ಬಾರ್ದು. ಆದರೂ ನೀವು ಚೆನ್ನಾಗಿ ಕೇಳ್ತಾರೆ ನನಗೆ ಅದರಿಂದ. ಆದರೆ ಪಾಠ ತಗೋಂತಂದ್ರೆ ನಾವು ಒಂದು ಚಲೋ ಪಾಠ ತೊಗೊಂಡು ನಾನು ಬರ್ತದೆ. ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ನಿಂತಾರೆ ಆತ್ಮೀಯ ವಿದ್ಯಾರ್ಥಿಗಳೇ, ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮಜಕ್ಕೆ ಈಗ ಭಾಳ ಖುಷಿ ಅನಿಸುತ್ತೆ ನನಗಿದೆ. ನಾಳೆ ಮೇಗೆ ಏನಂದ್ರೆ ಟೈಮ್ ಹತ್ರ 90 ಟ್ರೈನ್ ಆಗೈತಿ ಬಂದಾಗ ಭಾಳ ಇವೆಲ್ಲರ ಮುಂದೆ ಅತ್ಯಂತ ಸಣ್ಣ ಹುಡುಗ ನಾನು ತಿಳ್ಕೊಂಡೆಲ್ಲ ಭಾಳ ಪ್ರೀತಿಯಿಂದ ಮಾಡ್ತಿದ್ರು. ಪಾಠ ಮಾಡುವಂಥ ಸಂದರ್ಭಗಳಲ್ಲಿ ನಿಮ್ಮ ಒಂದಷ್ಟು ಕೆಲವು ಮಂದಿ ಚಿತ್ರಗಳನ್ನು ಬರಕಿದ್ದೇವೆ ಎಲ್ಲ. ಮತ್ತೆ ದಿನಪ್ರತಿ ಹತ್ರೊಳಗೆ ಇರ್ತಕ್ಕಂಥ ಒಂದಿಷ್ಟು ಮಂದಿ ನನಗೆ ಪ್ರತ್ಯೇಕ ಸುಶಾಂತ್ ಪಟ್ಟಣಾಗಲಿ ಅಥವಾ ಬುಲ್ಲೆಯವರಾಗಲಿ ಪಾಟೀಲರಾಗಲಿ ನಮ್ಮ ಯಾರು ಬೆಳೆಸೋ ಮಗ ಆಗಲಿ ಸಿಕ್ತಿರ್ತಾರೆ ಡಾಕ್ಟರ್ ಆಗಲಿ ಯಾವತ್ತು ಮೇಲೆ ಸಿಗ್ತಿರ್ತಕ್ಕಂಥದ್ದು ಎಲ್ಲ ಮತ್ತೆ ಶಂಕನವರಾಗಲಿ ಮತ್ತು ನಮ್ಮ ಪರಮಾನಂದ ಆ ಎಲ್ಲ ಒಂದು ಫ್ಯಾಮಿಲಿ ಅವರು ಸಾಕಷ್ಟು ಸಿಗ್ತಿರ್ತಾರೆ. ಅದ್ರ ಉಳ್ಳವರೆಲ್ಲ ಆ ಕಡೆ ಈ ಕಡೆ ಹೋಗಿಬಿಟ್ರಿ ಈಗೆಲ್ಲ. ನಾ ಅದೇ 1990 ಬಂದಿದ್ದೀನಿ, ನೀವು 99ಕ್ಕೆ ಮ್ಯಾಟ್ರಿಕ್ ಮುಗಿಸ್ಕೊಂಡೆ. ಆಮೇಲೆ ಏನು ಒಂದ ನಂದು ಎಲ್ಲ ನಾ ಸಣ್ಣ ಹೋಗಿದ್ದೆ, ಇನ್ನೂ 4 ತಿಂಗಳು ಸರ್ವಿಸ್ ಐತೆ ಅಂದ್ರೆ ಈಗ ಒಂದ ಏನು ಅಂತಂದ್ರೆ ಮಕ್ಕಳು ಸಲುವಾಗಿ ತ್ಯಾಗ ಮಾಡಿಬಿಟ್ಟಿನಿ ಎಲ್ಲರೂ ಒಟ್ಟು. ಭಾಳ ಕಾಂಪಿಟೇಷನ್ ಈಗ ಆಯ್ತು ಬರ್ತೈತಿ. ನಾನು ಉದಾಹರಣೆ ಅಂತಂದ್ರೆ ನಾ ಮತ್ತೊಂದು ಊರು ಕಾಣಲಿಲ್ಲ, ಮಕ್ಕಳು ತ್ಯಾಗ ಮಾಡಿದ್ದೆ. ಎಲ್ಲೆಲ್ಲಿ ಹೋಗೋದಾಗಿಲ್ಲ ನಮ್ಮ ಜೀವನದಾಗ ಮಕ್ಕಳು ಸಲುವಾಗಿ ಎಲ್ಲ ತ್ಯಾಗ ಮಾಡಿ ಮತ್ತೊಂದು ಊರು ಕಾಣಲಿಲ್ಲ. ಆದ್ರೆ ಅದ್ರಾಗ ಸಂತೃಪ್ತಿ ಐತೆ ನಮಗೆ. ಇನ್ನೇನು 4 ತಿಂಗಳು ಆದ ಕೂಡಲೇ ಫ್ರೀ ಆಗ್ತದೆ, ಏನ್ ಬೇಕಾದ್ರೆ ಅಡ್ಡಾಡ್ಲಿಕ್ಕೆ ಅವಕಾಶ ಇರ್ತಾವ. ಅದಕ್ಕೆ ದಯವಿಟ್ಟು ಉಳಿದೆಲ್ಲ ಹೇಳೋದಕ್ಕಿಂತ ಇನ್ನು ನೀವು ಮಾಡ್ತಕ್ಕಂಥ ಜವಾಬ್ದಾರಿ ಅಂತಂದ್ರೆ 45ರಿಂದ ಆಮೇಲೆ ಗೊತ್ತಿಗೆ ಏಜ್ನಾಗ ಎಲ್ಲರಿಗೆ ಮಕ್ಕಳ ಸಲುವಾಗಿ ಪ್ರಯತ್ನ ಮಾಡ್ರಿ. ಕಾಂಪಿಟೇಷನ್ ಯುಗ ಆಯ್ತು ಇವತ್ತಿನ ದಿವಸ. ಅದಕ್ಕೆ ಮಕ್ಕಳ ಸಲುವಾಗಿನ ಹೆಚ್ಚು ತ್ಯಾಗ ಮಾಡ್ರಿ, ಅವರನ್ನ ಉನ್ನತ ಒಂದು ಇದಕ್ಕೆ ತಂದು ನೀವು ಮುಟ್ಟಿಸ್ರಿ. ನೀವು ಸಹಿತ ಐರಾರೋಗ್ಯ ಬದುಕ್ರಿ, ಒಳ್ಳೆಯ ಯಶಸ್ಸನ್ನು ಇನ್ನೂ ನೀವು ವೃತ್ತಿ ಒಳಗೆ ಕಾಣ್ರಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳಿಗೆ ನಿಮಗೆ ಮೊದಲು ನಾವು 25 ವರ್ಷಗಳ ಹಿಂದೆ ವಿದ್ಯಾರ್ಥಿಗಳ ಹೇಳಿ ಅಂತೀವಿ.
ವಿದ್ಯಾರ್ಥಿಗಳಲ್ಲ, ಒಂದು ಜವಾಬ್ದಾರಿಯುತ ಸ್ಥಾನಗಳು ಬಂದಿದೆ. ಈ ಕತೆ ಮತ್ತು ಅದು ಇದು ಹೇಳ್ಕೊತ ಇದು ಮಾಡೋದ್ರೊಳಗೆ ಏನಿಲ್ಲ, ನಿಮಗೂ ಉಪಯೋಗ ಆಗ್ತಕ್ಕಂಥದ್ದು ಒಂದೇ ಒಂದು ವಿಷಯ ಹೇಳ್ತೀನಿ. ಲೋಕೂರ್ ಸರ್ ಹೇಳ್ದಂಗೆ ನಿಮ್ಮ ಮಕ್ಕಳ ಕಡೆ ನೀವು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟಿರಿ ಅಂದ್ರೆ, ಒಂದು ತಾಸು ನಿಮ್ಮದು ತ್ಯಾಗ ಅವಕ್ಕೆ ಬಿಟ್ಟು ಅಂದ್ರೆ ಅದ ಹುಡುಗರಿಗೆ ಏನಾಗ್ತದೆ, ಪೋಷಣೆ ಆಗ್ತದೆ, ಗೊಬ್ಬರ ಆಗಿ ಪರಿವರ್ತನೆ ಆಗಿ ಹುಡುಗರು ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಈಗ ಕೆಲವೊಂದು ಇವು ಬರ್ತಾವೆ, ಯಾವುವು ಹಬ್ಬಗಳು ಬರ್ತಾವೆ, ಗಣೇಶ ಚತುರ್ಥಿ ಬರ್ತದೆ, ಹೋಳಿ ಹುಣ್ಣಿಮೆ ಬರ್ತದೆ, ಅಂಥದ್ದು ಇಂಥದ್ದು ಬರ್ತಿರ್ತದೆ. ಇಂಥದ್ರಾಗ ಕೂಡಿ ಆ ಓಣಿ ಒಳಗೆ ಇರ್ತಕ್ಕಂಥ ಹುಡುಗರು ಜೋಡಿ ಕೂಡಿ ಹೋಗಿ ಆ ಹುಡುಗ ಏನು ಮಾಡ್ತದೆ ಅನ್ನೋದು ಪಾಲಕರಿಗೆ ಯಾಕೆ ಬಂದು ಸಹಿತ ಹುಡುಗ ರೊಕ್ಕ ಕಲೆಕ್ಷನ್ ಮಾಡ್ತಾವೆ. ತುಸು ಆಗುತ್ತಂದ್ರೆ ಪಟ್ಟಿಯಲ್ಲಿ ಮುಂದೆ ನಿಂತು ಏನಾರು ತಿಂತಾವು. ಅದಕ್ಕಿಂತ ಹೆಚ್ಚಾಗ್ತಂದ್ರೆ ಮುಂದೆ ಎಲ್ಲಿ ಹೋಗ್ತಾವು ಗೊತ್ತದ ನೀವು, ದಾಬಾಕ್ಕೆ ಹೋಗ, ಅಲ್ಲಿ ಹೋಗ, ಇಲ್ಲಿ ಹೋಗ ಮಾಡಿ. ಆದರೆ ಇದಾಗಬಾರ್ದಾದ್ರೆ ನಮ್ಮ ಸಮಾಜ ಒಳ್ಳೆಯ ನೀಟಿನೊಳಗೆ ಹೋಗ್ಬೇಕಾಗಿತ್ತು ಅಂದ್ರೆ ನಮ್ಮ ಮಕ್ಕಳನ್ನ ಅಟ್ಟ ನಾವು ತಯಾರಿ ಮಾಡಿದ್ರೆ ದೇಶದ ತಾನ ಸುಧಾರಣೆ ಆಗ್ತದೆ. ಒಂದು ಶಿಸ್ತ, ಒಂದು ವ್ಯವಸ್ಥೆ, ಇವು ಎರಡೂ ನೀವು ಮುಖ್ಯವಾಗಿ ಅವು ಊರಿಗೆ ಕಲಿಸಿರಿ ಅಂದ್ರೆ ಉಳಿದ ಇದೇನು ಭಾರ ಬಾಂಧಗಡಿ ಏನು ಬರುವುದಿಲ್ಲ. ಇದು ಹೇಳಿ ಎರಡು ಮಾತನ್ನು ಇಲ್ಲಿ ಬಂದು ಮಾತಾಡೋಕ್ಕೆ ನಿಮ್ಮೊಂದು ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಸ್ಕೂಲಲ್ಲಿದ್ದಾಗ ನಮ್ಮೊಂದು ಸಾಂಗ್ ಹೇಳಿದ್ರು, ಹಿಂದಿಯಲ್ಲಿ ಒಂದು ಸಾಂಗ್ ಇತ್ತು, ಬಾಲು ಬಾರ ಆತಿ ಮುझको बचपन की मधुर याद तेरी गया ले गया तो जीवन की सबसे मस्त खुशी मेरी ऊंच नीच का ಜ್ಞಾನ नहीं था ಅಚುವಾ ಅಚೂತ किसने जाने. ಅವಾಗ ನಮ್ಮ ಸ್ಕೂಲಲ್ಲಿದ್ದಾಗ ಹೇಳ್ಕೊಟ್ಟಿದ್ರು, ಕಲಿಸಿದ್ರು, ಹ್ಯಾಟ್ ಮಾಡಿದ್ವಿ, ಹಂಗೆ ಎಕ್ಸಾಮ್ ಬರ್ದು ಬಂದ್ವಿ. ಸೊ ಅವಾಗ ನಮ್ಗೆ ಮೀನಿಂಗ್ ಅರ್ಥ ಆಗಿರಲಿಲ್ಲ. ಸೊ ಇವಾಗ ಆಲ್ಮೋಸ್ಟ್ 25-30 ವರ್ಷ ಆಯ್ತು. ಇವಾಗ ನಾನು ನೋಡಿದ್ರೆ ಹೌದಾ ಸಾಂಗಿಗೆ ಎಷ್ಟು ಮೀನಿಂಗ್ ಇತ್ತು ಅಂತ ಇವಾಗ ಅರ್ಥ ಆಗುತ್ತೆ. ಸೊ ನಮ್ಮ ಬಾಲ್ಯ ಅನ್ನೋದು ಏನಿರುತ್ತೆ ಅದನ್ನೇ ನಮ್ದು ಬೆಸ್ಟ್ ಫೇಸ್ ಆಫ್ ಲೈಫ್. ಸೊ ಆ ಬೆಸ್ಟ್ ಫೇಸ್ ಆಫ್ ಲೈಫ್ ನಾವು ಒಂದು ಒಳ್ಳೆ ಸ್ಕೂಲಲ್ಲಿ ಕಲ್ತೀವಿ ಅನ್ನೋದು ನಮ್ಗೆ ಇವಾಗ ಅರ್ಥ ಆಗುತ್ತೆ. ಆಕ್ಚುಲಿ ಅವಾಗ ಅರ್ಥ ಆಗಿಲ್ಲ. ಅದೊಂದು ಸ್ಕೂಲ್ ನಾವು ಹೋಗ್ಬೇಕು, ನಮ್ಮ ಗುರುಗಳು ಕಲಿಸ್ತಾರೆ, ಸ್ನೇಹಿತರ ತರ ಆಟ ಆಡ್ಬೇಕು, ಓದ್ಬೇಕು, ಬರ್ಬೇಕು ಅಂತ ಅಷ್ಟೇ ಇತ್ತು. ಬಟ್ 25-30 ವರ್ಷ ಆದ್ಮೇಲೆ ಇವಾಗ ಏನಿದೆಯಲ್ಲ ಈ ಫೇಸು, ಇವಾಗ ಅನ್ಸುತ್ತೆ ಹೌದು ನಿಜವಾಗ್ಲೂ ಬೆಸ್ಟ್. ಸ್ಕೂಲ್ ಒಂದು ಸ್ಕೂಲ್, ಎಲ್ಲ ತರ ಬೇರೆ ಸ್ಕೂಲ್ ತರ ನಮಗೂ ಒಂದು ಸ್ಕೂಲ್ ಅಂತ ಇತ್ತು. ಬಟ್ ಇವಾಗ ಏನ್ ಮಾಡಿದೆ, ಹೌದು ನಮ್ಮ ಸ್ಕೂಲ್ ಎಷ್ಟು ಸುಂದರ ಇರ್ತಲ್ಲ ಅಂತ. ಆ 12 ವರ್ಷ ಅಂತ ಕಲ್ತಾಗ ಇವತ್ತು ಅನ್ಸಿರ್ಲಿಲ್ಲ ನಮ್ಮ ಸ್ಕೂಲ್ ಎಷ್ಟು ಸುಂದರ ಆಗಿದೆ ಅಂತ. ಇವಾಗೆಲ್ಲೋ ಫೋಟೋ ನೋಡಿದಾಗ ಇಲ್ಲಿ ನೋಡಿದಾಗ ಅನ್ಸುತ್ತೆ ಹೌದಲ್ಲ, ಇವಾಗಿರೋ ಯಾವುದೇ ಹೊಸದಾಗಿ ಕಟ್ಟೋ ಸ್ಕೂಲ್ ನೋಡಿ ಇಷ್ಟು ಸುಂದರವಾದ ಬಿಲ್ಡಿಂಗ್ ಇರೋ ಚಾನ್ಸೇ ಇಲ್ಲ. ರೈಟ್, ಹಾರೋ ಪಕ್ಷಿ ತರ ಕಾಣುತ್ತೆ. ಅವಾಗ ಓದ್ತಾ ಇದ್ವಿ, ಮೇಲೊಂದಿತ್ತು ಉದ್ದರೇ ಆತ್ಮ ಒಂದಿತ್ತು, ಅದನ್ನ ಅವಾಗ ಓದ್ತಿದ್ವಿ. ಎಸ್, ಅವಾಗೇನಂತ ನಮ್ಮನ್ನ ನಾವೇ ಮೇಲೆ ಬರ್ಬೇಕು ಅಂತ ಹೇಳ್ತಾ ಇತ್ತು ಅದು. ರೈಟ್, ಸೊ ನಾವು ಮೇಲೆ ಬರ್ಬೇಕು. ಆಮೇಲೆ ಎಷ್ಟೊಂದು ಥಿಂಗ್ಸ್ಗಳು. ಈಗಿನ ಸ್ಕೂಲಲ್ಲಿ ಯೂನಿಫಾರ್ಮ್ ಮ್ಯಾಂಡೇಟರಿ ಇದೆ, ನಮ್ಮ ಸ್ಕೂಲಲ್ಲಿ ಯೂನಿಫಾರ್ಮ್ ಇರಲಿಲ್ಲ. ಬಟ್ ಆದ್ರೂ ಶಿಸ್ತಿತ್ತು, ಆದ್ರೂ ಡಿಫ್ರೆನ್ಸಿಯೇಷನ್ ಇರಲಿಲ್ಲ. ಯಾಕೆ ಹೇಳ್ತಾರೆ ಸ್ಕೂಲಲ್ಲಿ ಯೂನಿಫಾರ್ಮ್ ಅಂತಂದ್ರೆ ಎಲ್ಲರೂ ಒಂದೇ ತರ ಯೂನಿಫಾರ್ಮ್ ಹಾಕಿದ್ರೆ ಡಿಫ್ರೆನ್ಸಿಯೇಷನ್ ಆಗಲ್ಲ ಅಂತ. ನಾವು ನಮ್ಗೆ ಏನ್ ಬೇಕಾದ್ರೆ ಹಾಕೋತಿದ್ವಿ. ಬುಧವಾರ ಶನಿವಾರ ಮಾತ್ರ ವೈಟ್ ಯೂನಿಫಾರ್ಮ್ ಇರ್ತಾ ಇತ್ತು, ಅದು ಬೇಕಾದ್ರೆ ಇರಲಿಲ್ಲ. ಬುಧವಾರ ಅದಕ್ಕೆ ಹಾಕೋತಿರ್ಲಿಲ್ಲ, ಆಮೇಲೆ ಮಾತು. ಬಟ್ ಆದ್ರೂ ನಾವು ಬೇರೆ ಭಾವನೆ ಕಲೀಲಿಲ್ಲ ಅವಾಗ. ರೈಟ್, ನಮ್ಗೆ ಆಳಕ್ಕೆ ಒಂದು ಗ್ರೌಂಡ್ ಇತ್ತು, ಆಡ್ತಿದ್ವಿ. ಇಂಡಿಯಾ ಪಾಕಿಸ್ತಾನ ಅವಾಗೂ ನೋಡಿದ್ವಿ ನಾವು. ಪಾಕಿಸ್ತಾನ ನೋಡಿದ್ವಿ ನಾವಿವಾಗ ಪಾಕಿಸ್ತಾನ ಅಂದ್ರೆ ಜಗಳ ಅಂತ. ಬಟ್ ನಾವು ಪಾಕಿಸ್ತಾನದಲ್ಲಿ ಕಲ್ತಿದ್ದೀವಿ. ಇದನ್ನ ಬೇರೆ ಕಡೆ ಎಲ್ಲಾರು ಹೇಳ್ಬಿಟ್ರೆ ನಾನು ಏನು ಮಾಡಿ ಪಾಕಿಸ್ತಾನ ಕಲ್ತೀವಿ ಅಂತಾರೆ. ನಮಗೆ ಡಿಫ್ರೆನ್ಸಿಯೇಷನ್ ಆಗಿತ್ತು. ಮುಂದಿನ ಸೆಕ್ಷನ್ ಇಂಡಿಯಾ ಅಂದಿದ್ವಿ, ಇಂಡಿಯನ್ ಸೆಕ್ಷನ್ ಪಾಕಿಸ್ತಾನಿ. ಇವಾಗ ಇರ್ಲಿಕ್ಕಿಲ್ಲ. ಬಟ್ ಡಿಫ್ರೆಂಟ್ಲಿ ನೆನಪು ಮಾಡ್ಕೊಂಡ್ರೆ ಹಳೆ ಇದು ಎಷ್ಟೊಂದಾಗಿತ್ತು, ಅದನ್ನ ಈಗ ಮತ್ತೆ ನೆನಪು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಮಿತ್ರರು. ಡೆಫಿನೆಟ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಗುರುಗಳನ್ನು ಕರೆಸಿದ್ದಾರೆ. ನಮಗೆ ಫಸ್ಟ್ ಸಮ್ಮೇಳನ ಅಂದ ಕೂಡಲೇ ನಾವು ಅಷ್ಟೇ ಬರ್ತೀವಿ ಅನ್ಕೊಂಡಿದ್ವಿ. ಎಲ್ಲ ಗುರುಗಳನ್ನ ಕರೆಸಿ ಅವ್ರನ್ನ ಇಲ್ಲಿವರೆಗೂ ಬರೋ ಮಾಡಿದ್ದಾರೆ. ಗುರುಗಳು ಸಹ ಒಪ್ಕೊಂಡು ಇಲ್ಲಿ ಬಂದು ಈ ಅಪರ್ಚುನಿಟಿಯನ್ನು ಸಹ ನಮಗೆ ಹೇಳ್ಕೊಟ್ರು. ಸೊ ದೀಕ್ಷಿತ್ ಸರ್ ಸ್ವಲ್ಪ ನಡೆಸಿದ್ರು. ಅದೇ ರೀತಿ ಎಷ್ಟೊಂದು ಹೇಳಿದ್ರು, ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಗುರುಗಳು ಹೇಳಿದ್ರು. ಸೊ 25 ವರ್ಷ ಆಗಿ ಮುಗಿದು ಹೋದ್ರು ಸರ್ ಇನ್ನೂ ನಮಗೆ ಕಲಿಸೋ ಅವಕಾಶ ಬಂದಾಗ ನಮ್ಮ ಗುರುಗಳು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಧನ್ಯವಾದ. ಇನ್ನೊಂದು
ಈ ಆರ್ಗನೈಸ್ ಮಾಡೋರು ನಾನೇನು ಅಲ್ಲಿಂದ ಬಂದೆ ಅಟೆಂಡ್ ಆದೆ ಹೋದೆ ಅಂತ ಬಿಡುತ್ತೆ. ಬಟ್ ಇದನ್ನ ಮಾಡಬೇಕು, ಇದನ್ನ ಈ ತರ ಆರ್ಗನೈಸ್ ಮಾಡಿದಲ್ಲ ಡೆಫಿನೆಟ್ಲಿ ಅಪ್ರಿಷಿಯೇಷನ್. ಬಿಗ್ ಮೇನ್ಲಿ ವಿನಾಯಕ್ ಪಾಟೀಲ್. ಬಟ್ ಅದ್ರ ಜೊತೆ ಇಷ್ಟೋ ಜನ ನಾವೇನು ಮಾಡಿದ್ದಾರೆ, ಟೀಚರ್ಸ್ ಕರ್ಕೊಂಡು ಹೋಗಿದ್ದಾರೆ, ಈ ಫಂಕ್ಷನ್ ಪ್ಲಾನ್ ಮಾಡೋದಾಗಲಿ ಎಲ್ಲ ಆರ್ಗನೈಸ್ ಮಾಡೋಕ್ಕೆ ಎಷ್ಟೊಂದು ಹಿಂದೆ ಕೆಲಸ ಮಾಡಿದ್ದಾರೆ. ಅವ್ರು ಡೆಫಿನೆಟ್ಲಿ ಧನ್ಯವಾದ ಹೇಳ್ತೀನಿ. ಇನ್ನೊಂದ್ಸತಿ ನಮಗೆ ಮಾತಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು. ಯಾವಾಗಲೂ ಟಚಲ್ಲಿ ಇರೋಣ, ಗುರುಗಳ ಜೊತೆ ಟಚಲ್ಲಿ ಇರೋಣ, ನಮ್ಗೆ ಕಲಿಸಿದ್ದಕ್ಕೆ ಇನ್ನೊಂದ್ಸತಿ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮಿತ್ರರೇ, ತಮಗೂ ಕೂಡ ನಮಸ್ಕಾರ. ನಮ್ಮ ಗುರುಗಳು ನಮಗೆ ಕೇವಲ ಶಿಕ್ಷಣ ಮಾತ್ರ ಕಲಿಸಿಲ್ಲ, ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗಿರಬೇಕು, ಒಂದು ಗೌರವಯುತ ಜೀವನ, ಸಜ್ಜನಿಕೆ ನಡತೆ, ಸರಳತೆಯ ಜೀವನ ನಮಗೆ ಕಲಿಸಿದಾರ. ಅದು ಇವತ್ತು ನಮಗೆ ಸಹಕಾರಿಯಾಗಿದೆ. ಅದಕ್ಕೆ ಗುರುಗಳಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಮತ್ತೊಂದು ವಿಷಯ, ಎಲ್ಲ ಗುರುಗಳ ಜೀವನ ಮಾದರಿ ಇದೆ, ಜೀವನ ಆಗಿದೆ. ನಮ್ಮದೊಂದು ಕೂಡ ಮಾದರಿ ಜೀವನ ಆಗುತ್ತೆ ಶೋಗೆ ಅಲ್ಲಿ ನಾನು ಬೇಡಿಕೊಡುತ್ತಾ, ಮೊದಲನೇದಾಗಿ ನಮ್ಮ ಕುಟುಂಬದ ಮಾರ್ಗದರ್ಶಕರು ಹಿರಿಯರು ಆಲ್ರೆಡಿ ಸರ್, ಇವತ್ತು ನಮ್ಮ ಮಧ್ಯೆ ನಮ್ಮ ತಂದೆ ಇಲ್ಲ, ನಮ್ಮ ತಂದೆಯವರೆಗೂ ಅವರೇ ಗುರುಗಳು, ನನಗೂ ಕೂಡ ಅವರೇ ಗುರುಗಳು. ಸೊ ನಿಮ್ಮ ಆಶೀರ್ವಾದ ಸಹಕಾರ ನಗರ ಸರ್, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರಗಳು. ನೀವು ಕಲಿಸಿದಕ್ಕಾಗಿ ನಾವು ಪೊಸಿಷನ್ದಾಗ ಇದೀವಿ. ನಮ್ಮ ಮನ್ಯಾಗ ಬರೀ ಕೆಲಸ ಮಾಡೋದು ಅಷ್ಟೇ ಕಲಿಸ್ಯಾರ, ಮಕ್ಕಳು ದೊಡ್ಡ ಕಲಿಸ್ಯಾರ, ಹೀಗಾಗಿ ಮಾತಾಡಕ್ಕೆ ಬರಂಗಿಲ್ಲ. ಸೆಕೆಂಡ್ PUC ಭಗವದ್ಗೀತಾ 3 ಅಧ್ಯಾಯ ಓದಿದ್ವಿ. ಕರ್ಮಣ್ಯ ಪರಾಶು, ಕರ್ಮ ಮಾಡೋದು ಅಧಿಕಾರ ಆಗ್ತೈತಿ, ಫಲ ಬಿಡೋ ಅಧಿಕಾರ ಅಲ್ಲ. ಸೊ ನಾವು ಎವರೇಜ್ ಸ್ಟೂಡೆಂಟ್, ಬಟ್ ಆಗೋ ತನಕ ಬಿಡಂಗಿಲ್ಲ ಅಂತ ಹೇಳಿ ಡಾಕ್ಟರ್ MBBS ಸೀಟ್ ಸಿಗ್ತದೆ. ಆಮೇಲೆ ಇದು ಶಿವಂಗ ಹಾಸ್ಪಿಟಲ್ ಮಾಡಿದ್ದಾರೆ, ಕಾಲೇಜ್ ತೆರವಾಡ ಕಾಲೇಜ್, ಸೈನ್ಸ್ ಕಾಲೇಜ್ ಶುರು ಮಾಡಿದ್ದಾರೆ. ಇದೆಲ್ಲ ನಿಮ್ಮ ಪ್ರೋತ್ಸಾಹದಿಂದ ಆಗೈತೆ, ಗುರುಗಳಿಂದ. ಮತ್ತು ಇಂಗ್ಲೀಷ್ದೊಂದು ಹೇಳಿದ್ರೆ ಎಲ್ಲ ಕಡೆ ಇಂಗ್ಲೀಷ್ದಾಗ ಬರೀ ಬ್ಯಾಟ್ ಮಾಡತ್ತಾರೆ ಹುಡುಗರು. ಮತ್ತು ಅದಕ್ಕೆ ಎಲ್ಲರೂ ಕನ್ನಡ ಮೀಡಿಯಂ ಹಚ್ಬೇಕು. ಕನ್ನಡದಾಗ ಅಂದ್ರೆ ಕನ್ನಡದಾಗ ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ, ಬರೀ ಇಂಗ್ಲೀಷ್ದಾಗ ಬ್ಯಾಟ್ ಮಾಡತ್ತಾರು. ಈ ನಾಸಾದೊಳಗೆಲ್ಲ ಸಂಸ್ಕೃತ ಶ್ಲೋಕ ಹೇಳ್ತಾರೆ. ಈಗೆಲ್ಲ ಸಂಸ್ಕೃತ ಯೂನಿವರ್ಸಿಟಿನ ಚಲೋ ಯುರೋಪ್ ದೇಶದೊಳಗೆ. ಸೊ ಗುಡಿ ಸರ್ ಅವಾಗ ಸಂಸ್ಕೃತ ಕಲಿಸ್ತಿದ್ರು. ಯಾರು ನಮ್ಮ ಹುಡುಗರು ಸಂಸ್ಕೃತ ಕಲ್ಸಂಗಿಲ್ಲ, ಬಿಕಾಸ್ ಇಟ್ ಇಸ್ ಅ ನ್ಯಾಚುರಲ್ ಲ್ಯಾಂಗ್ವೇಜ್ ಅಂತ. ಸೊ ಅದ್ರ ಸಂಸ್ಕೃತ ಬಗ್ಗೆ ಹೇಳ್ರಿ. ಮತ್ತು ಈ ಕಲಿಯುಗ ಎಂಡ್ ಆಗೋದೈತೆ, ಅದು ಸತ್ಯವಾಗಿ ಚಾಲೋ ಆಗ್ತೈತಿ 2032. ಇದೇನು ಸುಳ್ಳು ಅನ್ನೋದು ಏನೈತೆ ಎಲ್ಲ ನಾಶ ಆಗೋದೈತಿ. ಮತ್ತು ಸತ್ಯವಾಗಿ ಚಾಲೋ ಆಗೋದೈತಿ. ಅದಕ್ಕೆ ಖರೀದಿ ಯಾರು ಇರ್ತೀರ ಅವ್ರು ಅಷ್ಟೇ ಉಳಿತೀರಿ, ಉಳಿದ್ರೆ ಯಾರು ಉಳಿಯಂಗಿಲ್ಲ. ಮತ್ತು ಇನ್ನೊಂದು ಚಟ ಒಂದು ಹೆಚ್ಚಾಗ್ಬಿಟ್ಟವ್ರಿ. ನಾವು ಕುಡಿಯೋವಾಗಿ ಬೈತು, ಕುಡ್ಸೋವಾಗಿ ಬೈತು, ಕುಡೋದೆಲ್ಲ ಹಾಳು ಮಾಡತ್ತಾರೆ ಜಗತ್ತು ಕೊಟ್ಟೆ. ಅದಕ್ಕೆ ಮತ್ತು ಈಗ ಡಾಕ್ಟರ್ ಆಗಿದ್ದರಿಂದ ಈಗ ಶುಗರ್ BP ಪೇಷಂಟ್ ಹೆಚ್ಚಾಗ್ಯಾವ. ಎದಕ್ಕೆ ಅಂದ್ರೆ ಎಲ್ಲ ರೊಕ್ಕದಿಂದ ಬಂದಿರ್ತಾರೆ. ಈಗ ಹೆಣ್ಣು ಹೊಡ್ತು ಗಂಡು ಹೊಡ್ತು ಪಾರ್ಸಾಲಿಟಿ ಶುರು ಮಾಡ್ತಾರೆ. ಯಾಕಂದ್ರೆ ಹೆಣ್ಣಿಗೆ ಖರ್ಚು ಹೆಚ್ಚ, ಗಂಡು ಖರ್ಚು ಕಡಿಮೆ. ಆಮೇಲೆ ಇವ ರೈತರಿದ್ದವ್ರು ರೊಕ್ಕದ ಬೆಳೆನೇ ಬೆಳತಾರೆ, ಕಬ್ಬ, ದ್ರಾಕ್ಷಿ, ಜೋಳ, ಗೋಧಿ, ಗೊಂಜಾಳ. ಅದಕ್ಕೆ ಬರೀ ಹಿಟ್ಟು ತಿನ್ನತ್ತಾರೆ, ಕಾರ್ಬೋಹೈಡ್ರೇಟ್. ಮೊದಲು ಅಮಾಸಿಕ ಮಟ್ಟ ಗೋಧಿ ಅನ್ನ ಬೆಲ್ಲ ತಿಂತಿದ್ದಾರೆ, ಈಗ ದಿನ ಅದ ತಿನ್ನತ್ತ. ಅಂದ್ರೆ ಸ್ಟಾರ್ಚ್ ಮೊದಲು ಗ್ಲೂಕೋಸ್ ಬೇಕು, ಇಟ್ ಇಸ್ ಅದರಿಂದ ATP ತಯಾರಾಗ್ತೈತಿ. ಮತ್ತು ರೊಟ್ಟಿ ಮಾಡುವಾಗ ಕೈಲಿ ಬೀಸ್ಬೇಕಾಗ್ತೈತಿ, ಹಿಟ್ಟು ಸಿಗ್ತಿದ್ದಿಲ್ಲ. ಈಗ ಬರೀ ಹಿಟ್ಟು ತಿನ್ನತ್ತಾರೆ. ಅದಕ್ಕೆ ಎಲ್ಲರಿಗೂ ಶುಗರ್ BP ಬರತ್ತೆ. ಅದಕ್ಕೆ ಇಂಡಿಯಾದಲ್ಲಿ ಬಡ್ಡಿ ಹೆಚ್ಚು ಬರತ್ತೈತಿ. ಈಗ ಹೆಂಗಿದ್ದವ್ರಿಗೆ ಹುಡುಗಿಯರಿಗೆ ಡೇಟ್ ರೆಗ್ಯುಲರ್ ಆಗುತ್ತೆ, 2-3 ತಿಂಗಳು ಆಗತ್ತೈತಿ. ಸೊ ದಪ್ಪ ಆಗತ್ತದು. ಅಲ್ಲಿ PCOD ಅಂತಾರೆ, ಓಲ್ಡ್ ಏಜ್ ಆಗೋಣ ಡಯಾಬಿಟಿಸ್ ಬರ್ತೈತಿ. ಸೊ ಅದಕ್ಕೆ ಎಲ್ಲರೂ ಒಂದು ರೊಕ್ಕ ಕೊಟ್ರೆ ಒಂದು ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಅದಕ್ಕೆ ಏನೇ ಈಗ ಅದಕ್ಕೆ ಏನೈತಿ, ಮನ್ಯಾಗ ಸುಳ್ಳು ಹೇಳೋದು ಹೆಚ್ಚಾಗ್ಬಿಟ್ಟೈತಿ ನೋಡ್ರಿ. ಅಂದ್ರೆ ನಾವು ಜನರು ಮಾತಾಡ್ತೇವೆ. ಯಾಕಂದ್ರೆ ಈ ಜಗತ್ತೊಳಗೆ ಅದ ನಡೆದೈತಿ. ಈಗ ಅದ್ರ ಹಿಟ್ಟು ಯಾಕೆ ಹೇಳತ್ತಂದ್ರೆ ಏನಂದ್ರೆ ಬಿಳಿ ಹಿಟ್ಲೆ ರೊಟ್ಟಿ, ಬಿಳಿ ಹಿಟ್ಲೆ ಚಪಾತಿ, ಬಿಳಿ ಅನ್ನ, ಬಿಳಿ ಸಕ್ಕರೆ, ಬಿಳಿ ಮೈದಾ, ಬಿಳಿ ಸಾಬೂದಾನಿ, ಬಿಳಿ ಅವಲಕ್ಕಿ. ನಮ್ಮ 80% ಊಟದೊಳಗೆ ಅದೈತಿ. ಅದಕ್ಕೆ ಶುಗರ್ BP ಬರುತ್ತೆ ಎಲ್ಲರಿಗೂ. ಮೊದಲು 10 ಕಿಲೋಮೀಟರ್ ನಡೀತಿದ್ರಿ, ಹೀಗಾಗಿ ಎಲ್ಲ ಸುಟ್ಟು ಹೋಗ್ತಿತ್ತು ಗ್ಲೂಕೋಸ್. ಅದಕ್ಕೆ ಈಗ ಮೊಳಕಾಲ ನೋವು, ಟಾಯ್ಲೆಟ್ ಗಟ್ಟಿ ಆಗೋದು, ಮೊಳತಿ ತ್ರಾಸ, ಆಮೇಲೆ ಹೊಟ್ಟೆ ಗ್ಯಾಸ್ ಹಿಡಿದು, ಕೈಕಾಲು ಹರಿದು, ಹೊಟ್ಟೆ ಬರೋದು,
ಇವೆಲ್ಲ ಈ ರೋಗ ಎಲ್ಲ ಹೇಗಿದ್ದಾಗ ಬರತ್ತಾರೆ, ಎಷ್ಟೊಂದು ಸಾಫ್ಟ್ವೇರ್ ಇಂಜಿನಿಯರ್ ಓಡಾಡಂಗಿಲ್ಲ ಉದ್ಯೋಗ ಕೊಡ್ತಾರೆ. ಸೊ ಅದಕ್ಕೆ ಹೆಂಗೈತಿ, ಕಡಿಮೆ ದುಡ್ದು ಯಾವ ರೊಕ್ಕ ಹೆಚ್ಚಿಸ್ತಾನ ನಾವು ದೊಡ್ಡ ಸಾವುಕಾರ. ಮೊದಲು ಹೆಂಗ ನಿಷ್ಕಾಮಕಾರ ಮಾಡ್ತಿದ್ರು, ದುಡಿತಿದ್ರೆ ರೊಕ್ಕದ ಬಗ್ಗೆ ಅದು ವಿಚಾರ ಮಾಡ್ತಿದ್ದಿಲ್ಲ. ಈಗ ಅದಕ್ಕೆ ಹೆಂಗೆ ಎಲ್ಲ ಓರಿಯಂಟೇಷನ್ ಹೆಂಗಾಗಟ್ಟೈತಿ ಹುಡುಗರಿಗೆ, ಬೇರೆ ರೊಕ್ಕ ಯಾವ ಬರಲ್ಲ ಅವ್ರನ್ನ ಕಲಿಸೋದು. ಅದಕ್ಕೆ ವಯಸ್ಸಾಗ ನಾವು ಅಪ್ಪನ ಜಾಕ್ ಮಾಡೋರು ಹೋಗಿದ್ರಾಗ ಅದಕ್ಕೆ ಈ ನಮ್ಗೆ ಅವಾಗ ಚಲೋ ಶಿಕ್ಷಣ ಕಲಿಸಿರುತ್ತೆ, ಈ ಪೊಸಿಷನ್ ಬಿಟ್ಟಿದ್ದೀವಿ. ಸ್ನೇಹ ಅಮರವಾಗಿದೆ, ಮನಸ್ಸೆಂಬ ಮಂದಿರದಲ್ಲಿದೆ, ಹಾಡೊಂದ ಹಾಡಿದೆ, ಗೆಳೆತನವೇ ಎಲ್ಲರೂ ಭಾಳ ಖುಷಿ ಆಗಿವೆ. ಎಲ್ಲರೂ ತಮ್ಮ ತಮ್ಮ ಲೈಫ್ ಒಳಗೆ ಯಾವ ಮಕ್ಕಳ ಇದನ್ನ ಮಾಡಿ ನಮ್ಗೆ 27 ವರ್ಷ ಸರಿ ಆದರೂ ನಮ್ಮ ಅಲ್ಲಪ್ರಭು ಮನೆಯೊಳಗೆ ಓದೋದು ಭಾಳ ಖುಷಿ ಆಗ್ತದೆ. ಬರಲಿಲ್ಲ ಹೊರಗೆ ಬರಲಿಲ್ಲ ಊರಾಗ ಬಂದಾಗ ನಾವು ಟೈಮ್ ತಗೊಂಡು ನೀವು ಬಂದಾಗ ಇಬ್ರು ಫ್ಯಾಕ್ಟ್ರಿ ಬಿಟ್ಟು ಎಲ್ಲರೂ ಮೇಲಿನ ಮೇಲೆ ಬೆಟ್ಟ ಹಾಕೋತಿರೋ ಮಾಡಿ ಭಾಳ ಖುಷಿ ಆಯಿತು. ಇದೇ ರೀತಿ ಮುಂದೆ ಏನಾದ್ರು ಮಾಡೋಣ. CMS ಕಂಪನಿಯಲ್ಲಿ ಸುಬ್ರಹ್ಮಣ್ಯ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದೇ ಒಂದು ಓನ್ ಶಾಪ್ ಇದೆ, ಕನ್ಸಲ್ಟೇಷನ್. ಗುಲ್ಬರ್ಗದ ತಿಳಿಸುತ್ತೇನೆ. ನಾನು ವರ್ಗು ಮತ್ತು ಒನ್ ಟೈಮ್ ಸರ್ವಿಸಿಂಗ್ ಸ್ಟಾರ್ಟ್ ಮಾಡ್ತೀನಿ. 17 ಹೊಸದಾಗಿ ಪ್ರಾರಂಭ ಮಾಡಿ. ವಿಜಯ್ ಗೆದ್ದೆ ಅಂತೇಳಿ ನಾನು ಇಲ್ಲೇ ಈಗ ಅಡ್ಮಿನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಮಾಧವ್ ಕನ್ಸಲ್ಟೆಂಟ್ ಕಾಂಟ್ಯಾಕ್ಟ್ಸ್ ಅಂತ. ಇವತ್ತಿನ ದಿನ ನಾವೆಲ್ಲರೂ ಇದು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಿದ್ದು ತುಂಬ ಒಳ್ಳೆಯದಾಗಿತ್ತು. ನಮ್ಮ ವಿಆರ್ ಎಲ್ಲರನ್ನು ಒಟ್ಟುಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಕ್ಲಾಸ್ ಎ ಒಳಗೂ ಮಾಡೀನಿ, ಬಿ ಒಳಗೂ ಕಲ್ತೀನಿ, ಎ ಒಳಗೂ ಕಲ್ತೀನಿ. ಅದಕ್ಕೆ ಬಿ ಆರ್ ಹೇಳಿದ ಮೇಲೆ ಗೊತ್ತಾದ ಇದನ್ನು ಮಾಡಿರ್ತೀವಿ ಅಂತ. ಏನು ಮಾಡಿರುತ್ತೆ ಅಂತ ಗುರುವಂದನಾ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನ್ನೋದು ಗೊತ್ತಾಗ್ತದೆ. ಅದ್ರೊಳಗೆ ಚಲೋ ನಾನು ಸ್ವಲ್ಪ ಲೇಟಾಗಿ ಬಂದೆ, ಸಾರಿ ಫಾರ್ ದ್ಯಾಟ್. ಸೊ ಚಲೋ ಆಗಿದೆ, ಎಲ್ಲರೂ ನೋಡಿದ್ವಿ. ಸ್ವಲ್ಪ ಮಂದಿ ನಂತರ ನೋಡಿದ್ದೇ ಇಲ್ಲ, ಎಲ್ಲ ಆಲ್ಮೋಸ್ಟ್ 28 ವರ್ಷ 26 ಇಯರ್ಸ್. ಈಗ ಸರ್ ಹೆಂಗೆ ನೆಕ್ಸ್ಟ್ ನಾವು ಬರ್ತೀವಿ. ಸಪೋಸ್ ಈಗ ಪ್ಲಾನ್ ಮಾಡಿಲ್ಲ ವಿನಾಯಕ ಮತ್ತು ರಾಜು ಕಾರ್ ಇವೆಲ್ಲ ನೋಡ್ತಿರ್ಬೋದು. ಅವ್ರು ಸ್ವಲ್ಪ ಪಡಿತ ಕೆಲಸ ಮಾಡ್ತಾರೆ. ವಿನಾಯಕನ ಜೊತೆ ಅವರೆಲ್ಲ ಕೆಲಸ ಮಾಡ್ತಾರೆ. ಬಬನ್ ಸುಮಾರು ಜನ ಕೆಲಸ ಮಾಡ್ಯಾರ. ವರ್ಷಕ್ಕೊಮ್ಮೆ ಈ ರೀತಿ ಕಾರ್ಯಕ್ರಮ ನಾನು ಹೇಳ್ತಾ ಮಾಡಿ ನಾನು ಗೊತ್ತಿಲ್ಲ ಗೊತ್ತಿಲ್ಲ. ಅಂದರೆ ಫ್ಯಾಮಿಲಿ ಜಂಜಾಟ ಸ್ವಲ್ಪ ಹಂಗಾಗಿ ಎಲ್ಲರಿಗೂ ಐತಿ. ನೀವೆಲ್ಲ ಮ್ಯಾನೇಜ್ ಮಾಡ್ತೀವಿ ಶನಿ ಅದೇ ಯೋಗಿ ನಾವು ಸಂದೀಪ್ ಅವರು ಎಲ್ಲರೂ ಒಂದೇ ಹೇಳಿದ್ವಿ. ಬಂದು ಫೋನ್ ಮಾಡಬೇಕಾಗಿ ಅಥವಾ ಈಗ ನೀವು ಮಾಡ್ತೀವಿ ಎಲ್ಲರೂ ಒಂದೊಮ್ಮೆ ಆಲ್ಮೋಸ್ಟ್ ಸಮೀಪ ಮುಗಿಯೋಣ. ಅಡ್ಡ ಸರ್ ರಮೇಶ್ ಶರ್ಮಾ ಹುಡುಗಿರಿ ಬಾಯಿ ಎಲ್ಲ ಹೆಸರು ಬಂದಿದೆ ಕಲ್ಮೇಶ ಕಲ್ಲು ಏ ಕಲ್ಲು ಮಾಮ ಮಾಮ ಹತ್ತಾಗಿ ಹೋಗ್ತದೆ ಗೆಜ್ಜೆ ಹೋಗ್ತೈತಿ. ಆ ಗೋವಾದಾಗ
ದುಡ್ಡು ಮಾಡ್ಕೊಂಡು ಆ್ಯಸ್ ಎ ಮೇಂಟೆನೆನ್ಸ್ ವರ್ಕ್ ಮಾಡ್ತೀನಿ ಈ 22 ಇಯರ್ಸ್ ಒಬ್ಬ ಮಗಳು ಹಾಂ ಒಬ್ಬ ಮಗಳು ತೆಗಿ 5 ಕ್ಲಾಸ್ ಆಗ್ಬೋದು ಮನೆಗೆ ನಾನು ನೋಡಿ ಯಾಕಂದ್ರೆ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ವರ್ಕ್ ಮಾಡ್ತೀನಿ ಸೊ ಡೈಲಿ ಕ್ಲಾಸ್ ಹೋಗಿದ್ದೆ ಮನೆಗೆ ಹೊಸ ಕಲಾ ಕೊಟ್ಟು ಮಾತಾಡ್ತಾ ಸೊ ಹೆಸರು ಸ್ವಲ್ಪ ನನಗೆ ಗೊತ್ತಿರಲಿಲ್ಲ ಬರೀ ಬಸವಣ್ಣ ಭಾಷೆ ಗೊತ್ತು ಅದಕ್ಕೆ ಹೆಸರು ಕೊಡ್ತು ಡಾಕ್ಟರ್ ಶಶಿಧರ್ ಬಸವಣ್ಣ ಅಂತ ಸದ್ಯಕ್ಕೆ ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದೀನಿ ಪ್ರಿನ್ಸ್ ಮೆಡಿಕಲ್ ಕಾಲೇಜ್ ರಾಯಚೂರು ಮೆಡಿಕಲ್ ಸೈನ್ಸ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಕಾಲೇಜ್ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಮಾತಾಡಿದ್ದೀನಿ ನಾನು ಸದ್ಯಕ್ಕೆ ಸಾಕು ಅನ್ಸುತ್ತೆ ಥ್ಯಾಂಕ್ ಯು. ಈ ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ನಮ್ಗೆ ಗೊತ್ತಾಗಿದ್ದಾವ ಅಂದ್ರೆ 2 ವರ್ಷದ ಹಿಂದೆ ನಮ್ಮ ತಂಗಿಯಿಂದ ನಮ್ಮ ಸಿಸ್ಟರ್ ಇಲ್ಲಿ ಬಟ್ ನನಗೆ ಯಾರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು SSLC ಮಾತ್ರ ಓದಿದ್ದಿಲ್ಲ ಈ JIS ನಮ್ಮ ಫಾದರ್ ಬೇಸಿನ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ ಟ್ರಾನ್ಸ್ಫರ್ ಆಗ್ತದೆ. ಒಂದು ಪಾಪ 2 ವರ್ಷ ಇರ್ಬೋದು ಒಂದು ಊರಲ್ಲಿ. ಹಿಂಗಾಗಿ ನಾನು 1ನೇ ಸೇರಿದ 10ನೇ ಪೇಪರ್ ಒಂದು 2 ವರ್ಷ ಆಗಿರ್ಬೋದು. ಸೊ 10ನೇ ಈಗ ಬಂದಿತ್ತು. ಬಟ್ ಅವರು ಒಂದ್ಸರಿ ಅನ್ಸಲಿಲ್ಲ ಅವತ್ತು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ 2 ವರ್ಷದ ಹಿಂದೆ ಏನು ಅವ್ರದ್ದು ಅವ್ರ ಸ್ಕೂಲಿಂದ ಗುರುವಂದನ ಮಾಡಿದ್ರು ಹಿಂಗೇನಾರ ಗೊತ್ತು ಅಂತಂದ್ರು. ಇಲ್ಲ ನನಗೂ ಯಾರು ಗೊತ್ತಿಲ್ಲ, ನನಗೆ ಯಾರೋ ಕಾಂಟ್ಯಾಕ್ಟ್ ಬೇಕು ಇಲ್ಲ ಯಾವುದೇ ಕಡೆಯಿಂದ ಅಂತ ಹೇಳಿದೆ. ಆದ ನಂತರ ನನಗೆ ಅಮೀರ್ ಕಾಂಟ್ಯಾಕ್ಟ್ ಮಾಡಿದ್ರು ನನಗೆ ಒಂದ್ಸರಿ. ಸೊ ಇಲ್ಲ ನಮ್ದು ಈ ಗ್ರೂಪ್ ಅದ ಸ್ಟೇಷನ್ ಅವರಿಂದ ನನಗೆ ಸ್ವಲ್ಪ ಕಾಂಟ್ಯಾಕ್ಟ್ ಸಿಕ್ತು. ಆಮೇಲೆ ಸಂದೀಪ್ ಅವರಲ್ಲಿ ಯೋಗೇಶ ಇವರೆಲ್ಲ ಬೆಳಗಾದ ಇದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು. ಹೋದ ವರ್ಷನೇ ಅವರೆಲ್ಲ ಭೇಟಿಯಾದೆ. ನನಗೆ ಈ ಇವೆಂಟ್ ಬಗ್ಗೆ ಗೊತ್ತಾಗಿತ್ತು ನಾನು ಜಸ್ಟ್ ಮಂಗಳವಾರ ಸಂಜೆ ರಾಘು ಹೇಳ್ಕೊಡ್ತೀನಿ ಅದನ್ನು ಇರಲಿಲ್ಲ ಗ್ರೂಪಲ್ಲಿ. ಸೊ ತುಂಬ ಚೆನ್ನಾಗಾಯಿತು. ನಾನು ಇದನ್ನು ಮಿಸ್ ಮಾಡ್ಕೋಬಾರ್ದು ಅಂದ್ಕೊಂಡಿದ್ದೆ. ತುಂಬ ಸಂತೋಷ ಆಯಿತು ಎಲ್ಲರಿಗೂ ಭೇಟಿಯಾಗಿ. ಥ್ಯಾಂಕ್ ಯು ನನ್ನ ಹೆಸರು ಎಲ್ಲ ಗೊತ್ತದ. ನನ್ನ ಹೆಸರು ಬಸವರಾಜ್ ಚಂದ್ರಹಟ್ಟಿ. ಏನ ಸಾಕಲ್ಲ ಕಾರ್ಯಕ್ರಮ ನನಗೂ ಭಾಳ ಬೆಸ್ಟ್ ಅನಿಸ್ತು. ಗೋಸ್ವಾರಿ ಅಷ್ಟೇ ನಾವೆಲ್ಲ ರೋಡ್ ಮೇಲೆ ಬಾಯ್ ಅನ್ಕೋತ ಹೋಗ್ತಿದ್ವಿ ಅಷ್ಟೇ. ಅವರೆಲ್ಲ ಭೇಟಿಯಾಗಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಟೈಮ್ ಸಿಗ್ತಿದ್ದಿಲ್ಲ ಒಟ್ಟೆ. ಈಗ ಒಂದು ಸಿಕ್ತು ನಮ್ಗೆ ಚಲೋ ಆಗ್ತದೆ. ಅದಕ್ಕೆಲ್ಲ ವಿನಯ್ ಪಾಟೀಲ್ ನರಸಿಂಹ ನಾನೆಲ್ಲ ಥ್ಯಾಂಕ್ಸ್ ಆಗ್ತಾ ಇರ್ತೀನಿ. ಮತ್ತು ನಾನೀಗ ಫಸ್ಟ್ ACC ಒಳಗಿದ್ದೆ, ಈಗ ಬೇಕಾ ಸ್ವಲ್ಪ ಬಿಸ್ನೆಸ್ ಮಾಡ್ತೀನಿ ಪ್ಲಸ್ ಅದೆಲ್ಲ ಸೇಲ್ ಮಾರ್ಕೆಟ್ನಲ್ಲಿ. ಥ್ಯಾಂಕ್ ಯು. I have traveled a whole cycle. ಇನ್ನೂ ಕಲಿತಿದೆ ಭಾಳಷ್ಟು. ಸೊ ಮುಂಚೆ ಸಾಫ್ಟ್ ಜಾಬ್ ಇದ್ದೆ ಬೆಂಗಳೂರಲ್ಲಿ. ಐ ವೆಂಟ್ ಟು US, ಅಲ್ಲಿ ಸರ್ವಿಸ್ ಇದೆ. ಅಲ್ಲಿ ನನ್ನ ಚಾಯ್ಸ್ ಇದ್ದರೆ ಐ ಮೂವ್ ಬ್ಯಾಕ್. ಸೊ ಏನೋ ಮಾಡಬೇಕಂತ ತಲೆಯಲ್ಲಿ. ಸೊ ಐ ಹ್ಯಾಡ್ ಅ ಗುಡ್ ಬಿಸ್ನೆಸ್ ಬೆಂಗಳೂರಲ್ಲಿ. ವಿ ಚಾಲೆಂಜ್ ದಿ ಹೋಲ್ ಗುಲ್ಬರ್ಗಾ ಸಿಟಿ. ಸೊ ಮಾಡಿ ಒಂಥರ ರೆವಲ್ಯೂಷನ್ ಥರ ಮಾಡಿದ್ವಿ. ಸೊ ವಿ ಹ್ಯಾಡ್ ಸಕ್ಸಸ್ಸು. ಲಾಕ್ಡೌನಲ್ಲಿ ಮಾಡಲ್ಸ್ ಸ್ವಲ್ಪ ಬ್ರೇಕ್ಡೌನ್ ಆಯಿತು. ಮೂವ್ ಬ್ಯಾಕ್ ಟು ಅದನಿ ಬೇಸಿಸ್ ಅಂತ ಏನಂತಾರೆ ಇಟ್ಸ್ ಅವರ್ ಚಾಯ್ಸ್. ಸರಿ ತಪ್ಪಂತಿರಲ್ಲ, ನಾವು ಯಾವತ್ತೂ ಚೆಕ್ ಮಾಡಿರಲ್ಲ. ಇಲ್ಲಿ ನಾವು ಗ್ರೂಪಲ್ಲಿ ನೋಡಿದ್ದೀವಿ ಎಲ್ಲ ಪರ್ಸನ್ ಇದ್ದಾರೆ. ಸೊ ನಾವು ಓದ್ಬೇಕಾದ್ರೆ ಅನಿಸುತ್ತೆ ಓದ್ರೆ ಅಷ್ಟೇ ಚೆನ್ನಾಗಿರುತ್ತೆ, ಬಟ್ ಅದಿಲ್ಲ. ಸೊ ನಾವು ಅನುಭವಿಸಿದ್ವಿ, ನಮ್ಮ ಪಾಳೆಲ್ಲ ನಾವು ಓದೋದು ಅಂತಿರು, ಬಟ್ ಅವ್ರು ಅಷ್ಟು ಕೇರ್ ಮಾಡ್ತಿರಲಿಲ್ಲ. ಸೊ ನಾವು ನಮ್ಮದೇ ಒಂದು ಏನೋ ದಾಟಿ ಹೋಗ್ತಿದ್ವಿ. ಸೊ ಆ ರೀತಿ ನಾವು ನಮ್ಮ ಮಕ್ಕಳಿಗೆ ಒಂಥರ ಏನೋ ಮತ್ತೆ ಹೇಳಬೇಕು ಅನಿಸುತ್ತೆ. ಸುಮ್ಮನೆ ಏನೋ ಚೇಂಜ್ ಮಾಡಿ ಹೋಗಿ ಲಾಸ್ಟಿಗೆ ಫಸ್ಟ್ ರ್ಯಾಂಕ್ ಬಂದು ಲಾಸ್ಟಿಗೆ ಹೋಗಿ ಟೆಸ್ಟ್ ಬಿಡ್ತಾರೆ ಲೈಕ್ ಈ ಥರ. ಸೊ ಆ ಮೈಂಡ್ ಸೆಟ್ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಫೀಲ್ಡಲ್ಲಿ ಇರೋಣ ಇಟ್ಕೊಂಡು ಆಮೇಲೆ ಕನೆಕ್ಷನ್ ಬೇಕು. ಹೊರಗಡೆ ಸೋಷಿಯಲ್ ಇಲ್ಲ, ಸೊಸೈಟಿ ನಮ್ಗೆ ಹಂಗಿದೆ. ಸೊ ಕರಪ್ಷನ್ ಹೋಗಲ್ಲ, ಅನ್ಯಾಯ ಹೋಗಲ್ಲ. ಸೊ ವಿ ಹ್ಯಾವ್ ಟು ಬಿಲ್ಡ್ ಅವರ್ ಓನ್ ಕನೆಕ್ಷನ್ಸ್ ಆ್ಯಂಡ್ ಲಿವ್ ಹ್ಯಾಪಿಲಿ ವಿತ್ ಆಲ್ ದಿಸ್. ಥ್ಯಾಂಕ್ ಯು.
ಆಗಿದೆ ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ ಹಾಡೊಂದಾನ ಹಾಡಿದೆ ಗೆಳೆತನವೇ ಈ ಬದುಕ ನಡೆಸಿದೆ ಸ್ಮರಿಸು ಎಂದೆಂದೂ ನೀ ಸಮಯವ ಪ್ರೀತಿಸು ಸಾಗರದಂತಿರುವ ಈ ಗೆಳೆತನವ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ